ಎಲ್ಲರಿಗೂ ನಮಸ್ಕಾರ. ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ದೇಶದಾದ್ಯಂತ ವಿಶ್ವದಾದ್ಯಂತ ಎಲ್ಲೆಡೆ ಆಚರಣೆ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಒತ್ತಡ, ಖಿನ್ನತೆ, ಆತಂಕ ಈ ಥರದ ಪದಗಳು ಹೆಚ್ಚಾಗ್ತಾ ಇದೆ. ನಮ್ಮ ವೇಗದ ಜೀವನ ಶೈಲಿಯಿಂದ ಖಿನ್ನತೆ ಆಗಿರ್ಬೋದು, ಆತಂಕ ಆಗಿರ್ಬೋದು, ಎಲ್ಲರಲ್ಲೂ ಎಳೆ ವಯಸ್ಕರಲ್ಲೂ ಸಹ ಜಾಸ್ತಿ ಆಗ್ತಾ ಇದೆ. ಯೋಗದಲ್ಲಿ ಇದಕ್ಕಿರುವಂತಹ ಸರಳ ಸೂತ್ರಗಳು, ಮುದ್ರೆಗಳಿಂದ ಇದನ್ನು ಹೇಗೆ ನಾವು ನಿವಾರಣೆ ಮಾಡಬಹುದು, ಈ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಯೋಗಾಚಾರ್ಯ ಶ್ರೀ ಸಂತೋಷ್ ಕುಮಾರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಶ್ರೀ ಗುರುಭ್ಯೋ ನಮಃ. ನಿಮಗೂ ಹಾಗೂ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಯೋಗ ದರ್ಶನಂ ಯೋಗಾಶ್ರಮವನ್ನು ಮೈಸೂರಲ್ಲಿ ನಡೆಸ್ತಾ ಬಂದಿದ್ದೀರಾ. ಹಾಗೆ ನಿಮ್ಮ ಇಷ್ಟು ವರ್ಷದ ಸಾಧನೆಯಲ್ಲಿ, ಅಭ್ಯಾಸದಲ್ಲಿ ನೀವು ನೋಡಿರಬಹುದು ಸಾಕಷ್ಟು ಜನ ಒತ್ತಡ, ಖಿನ್ನತೆ ಅಥವಾ ಆತಂಕಕ್ಕೆ ಒಳಗಾಗ್ತಾರೆ. ಯೋಗದ ದೃಷ್ಟಿಕೋನದಲ್ಲಿ ನೋಡಿದಾಗ ಒತ್ತಡ ಅಂದರೆ ಏನು, ಅದನ್ನು ಹೇಗೆ ಅರ್ಥೈಸ್ಬೋದು? ನಾವು ಸಾಮಾನ್ಯವಾಗಿ ಪ್ರಾಣಶಕ್ತಿಯಲ್ಲಿ ಯಾವಾಗ ಏರುಪೇರಾಗತ್ತೆ, ಆ ಪ್ರಾಣಶಕ್ತಿಯ ಏರುಪೇರಿನಿಂದಾಗಿ ನಮ್ಮ ಭಾವನೆಗಳಲ್ಲಿ ಏರುಪೇರಾಗಲಿಕ್ಕೆ ಶುರುವಾಗುತ್ತೆ. ಸೊ ಈ ಭಾವನೆಗಳಲ್ಲಾಗುವಂಥ ಒಂದು ರೀತಿಯ ಏರುಪೇರು, ಭಾವೋದ್ವೇಗವನ್ನು ಒತ್ತಡವಂತ ಅರ್ಥ ಮಾಡ್ಕೊಳ್ಬೋದು. ಅದನ್ನು ನಾವು ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನೋಡಿದರೆ ಅದನ್ನು ಯೂಸ್ಟ್ರೆಸ್ ಅಂತ ಒಂದು ಭಾಗ, ಅದು ಧನಾತ್ಮಕವಾದ ಒಂದು ಭಾವನೆಗಳಿಂದ ಉಂಟಾಗುವಂಥದ್ದು. ಇನ್ನೊಂದು ಡಿಸ್ಟ್ರೆಸ್, ಋಣಾತ್ಮಕ ಭಾವನೆಗಳಿಂದ ಉಂಟಾಗುವಂಥದ್ದು. ಸೊ ಅದಲ್ಲದೇ ನಾವನ್ನ ಅಕ್ಯೂಟ್ ಮತ್ತು ಕ್ರೋನಿಕ್ ಅಂತಲೂ ಕೂಡ ಕರಿತೇವೆ. ಅಕ್ಯೂಟ್ ಅನ್ನೋದು ಬಂದು ಹೋಗುವಂಥದ್ದು, ಯಾವುದೋ ಪ್ರಸ್ತುತ ಕಾಲದಲ್ಲಿ ಆಗುವಂಥ ಒಂದು ಸಮಸ್ಯೆಗೋ ಅಥವಾ ಯಾವುದೋ ಒಂದು ಸವಾಲಿಗೋ ಎದುರಿಸಲಿಕ್ಕೆ ನಮ್ಮನ್ನು ರೆಡಿ ಮಾಡಿಕೊಳ್ಳುವಂಥದ್ದು. ಅದನ್ನು ನಾವು ಇಂಗ್ಲೀಷಲ್ಲಿ ಫ್ರೈಟ್ ಆ್ಯಂಡ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರಿತೇವೆ. ಅದು ನಮ್ಗೆ ಒಳ್ಳೆಯದು ಕೂಡ. ಈಗ ನೋಡಿ, ಜಿರಾಫೆ ತನ್ನ ಮರಿಯನ್ನು ಹಾಕಿದ ನಂತರ ಅದು ತನ್ನ ಕಾಲಲ್ಲಿ ಮರಿಯನ್ನು ಬಡಿತದೆ ಏಳಲಿಕ್ಕೆ. ಆ ಮರಿಗೆ ಒಂದು ಒತ್ತಡ ಇದೆ, ಎದ್ದು ಚಲಿಸಬೇಕಾದ ಒತ್ತಡ. ಅದು ಒಳ್ಳೆಯದು. ನಾವು ಸ್ಟ್ರೆಸ್ಸಲ್ಲಿ ಅದನ್ನು ನೋಡ್ತೇವೆ. ಅದು ಒಂದು ಧನಾತ್ಮಕವಾದ ಒಂದು ಸ್ಟ್ರೆಸ್. ಅದು ಹಾಗೆ ಮಾಡಲಿಲ್ಲ ಅಂತ ಹೇಳಿದರೆ ಮರಿ ಯಾವುದಾವುದೋ ಒಂದು ಪ್ರಾಣಿ, ಅದರ ಪ್ರೆಡಿಟರ್ಸ್ ಏನಿದೆ ಅದನ್ನು ಕುಕ್ಕಿ ತಿನ್ನುತ್ತೆ. ಹಾಗಾಗಿ ಕೆಲವೊಂದು ಸ್ಟ್ರೆಸ್ ಒಳ್ಳೆಯದು, ನಮ್ಮನ್ನು ರೆಡಿ ಮಾಡುತ್ತೆ. ಅದು ಯಾವಾಗ ಅದೊಂದು ಮಿತಿಯನ್ನು ಮೀರುತ್ತೆ ಅದು ಡಿಸ್ಟ್ರೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಅನೇಕ ದೈಹಿಕ ಮಾನಸಿಕ ರೋಗಗಳು ಉಂಟಾಗ್ತವೆ. ಅದೇ ನಾವು ಭಗವದ್ಗೀತೆಯಲ್ಲಿ ಹೇಳಿರೋದು ಸಮತ್ವಂ ಯೋಗ ಉಚ್ಯತೆ. ಸೊ ಎರಡೂ ಕೂಡ ಇರಬಾರ್ದು, ನಾವು ಒಂದು ಸಮತೋಲನದಲ್ಲಿ ಇರಬೇಕು ಅನ್ನೋದು ಯೋಗದ ಒಂದು ಆಶಯ. ಅತಿವೃಷ್ಟಿ ಅನಾವೃಷ್ಟಿ ಎರಡನ್ನೂ ಸಮತೋಲನದಲ್ಲಿ ಬ್ಯಾಲೆನ್ಸ್ ಮಾಡುವಂಥದ್ದು. ಖಂಡಿತ. ಒತ್ತಡ ಅನ್ನೋದು ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪ್ರಭಾವಗಳನ್ನ ಬೀರುತ್ತೆ, ಅದನ್ನ ಯೋಗದ ಮುಖಾಂತರ ಹೇಗೆ ನಿವಾರಿಸಬಹುದು ಅಥವಾ ಅದನ್ನು ತಡೆಗಟ್ಟಬಹುದು? ನಮಗೆ ಇವಾಗಲೇ ಗೊತ್ತಿರುವ ಹಾಗೆ ನಾವು ಯಾವಾಗ ಒತ್ತಡಕ್ಕೆ ಒಳಗಾಗ್ತೇವೆ ನಮ್ಮಲ್ಲಿ ಅನೇಕ ದೈಹಿಕ ಸಂಬಂಧಪಟ್ಟ ರೋಗಗಳು ಬರ್ತವೆ. ಅದು ಹೃದಯ ಸಂಬಂಧಿ ರೋಗಗಳಿರ್ಬೋದು, ಅಥವಾ ಅಧಿಕ ರಕ್ತದೊತ್ತಡ ಇರ್ಬೋದು, ನಿದ್ದೆಹೀನತೆ ಇರ್ಬೋದು, ಜೀರ್ಣಕ್ರಿಯೆ ಮೇಲೆ ತೊಂದರೆ ಆಗುತ್ತೆ, ಮಸಲ್ಸು ಸೆಳೆತಗೊಳ್ಳುತ್ತೆ, ಒಂದು ರೀತಿಯ ಟೈಟ್ನೆಸ್, ಸ್ಟಿಫ್ನೆಸ್ ಅಂತ ಹೇಳ್ತೇವೆ ನಾವು, ಅದು ಬರುತ್ತೆ. ಅದಲ್ಲದೇ ಮಾನಸಿಕವಾಗಿ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಏನೋ ಕಿರಿಕಿರಿ ಆಗುತ್ತೆ, ಮನಸ್ಸಿಗೆ ಕೋಪ ಬರುತ್ತೆ. ಸೊ ಇವೆಲ್ಲಗಳ ಸಮಸ್ಯೆ ಈ ಒಂದು ಒತ್ತಡದಿಂದ ಆಗುವಂಥ ದುಷ್ಪರಿಣಾಮಗಳು. ಸೊ ಇದನ್ನು ನಾವು ಯೋಗದ ಅಭ್ಯಾಸದ ಮೂಲಕ ಖಂಡಿತವಾಗಿ ನಿವಾರಣೆ ಮಾಡ್ಬೋದು. ಸಾಮಾನ್ಯವಾಗಿ ನೋಡಿ, ಈಗ ಯೋಗ ಅಂತ ಹೇಳಿದ ತಕ್ಷಣ ನಾವು ಅದು ಬರೀ ಒಂದು ಎಕ್ಸಸೈಸ್ ಆಗಿ ನೋಡೋದಿಲ್ಲ, ಅದರಲ್ಲಿ ಬೇರೆ ಬೇರೆ ಆಯಾಮಗಳೆಲ್ಲ ಇರುತ್ತೆ. ಸಾಮಾನ್ಯವಾಗಿ ನಾವು ಆಸನಗಳನ್ನು ತೆಗೆದುಕೊಂಡಾಗ ಆಸನ ಮಾಡೋದು ಹೇಗೆ, ನಿಧಾನವಾಗಿ ಮನಸ್ಸನ್ನು ಇಟ್ಟು ಉಸಿರಾಟದ ಕ್ರಿಯೆ ಜೊತೆಗೆ ಅದು ಮಾಡ್ತೇವೆ. ಆವಾಗ ಏನಾಗುತ್ತೆ, ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದರಿಂದಾಗಿ ನಮ್ಮ ಒಂದು ಏನು ಸ್ಟ್ರೆಸ್ ಲೆವೆಲ್ ಏನಿದೆ ಅದು ಕಡಿಮೆ ಆಗುತ್ತೆ. ವೈಜ್ಞಾನಿಕವಾಗಿ ಏನು ಕಾರ್ಟಿಜೋಲ್ ಸ್ಟ್ರೆಸ್ ಹಾರ್ಮೋನ್ ಅಂತ ಏನು ಹೇಳ್ತೇವೆ ಅದು ಕಡಿಮೆ ಆಗಿರೋದು ಸಾಬೀತಾಗಿದೆ. ಸೊ ಇದಿಷ್ಟಲ್ಲದೆ ಯೋಗಾಭ್ಯಾಸ ಮಾಡೋದ್ರಿಂದ ನಾವು ಏನು ಗುಡ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ, ಸೆರೋಟೋನಿನ್ ಇರ್ಬೋದು, ಮೆಲಟೋನಿನ್ ಹಾರ್ಮೋನ್ ಇರ್ಬೋದು, ಅಥವಾ ಎಂಡೋರ್ಫಿನ್ ಹಾರ್ಮೋನ್ ಇರ್ಬೋದು, ಇವೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಸ್ರವಿಕೆ ಆಗುತ್ತೆ ಬಾಡಿಯಲ್ಲಿ.
ಸೊ ಅದಲ್ಲದೆ ಧ್ಯಾನ ಪ್ರಾಣಾಯಾಮಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ತುಂಬ ಒಳ್ಳೆಯವಾದ ಒಂದು ಪರಿಣಾಮ ಬೀರಿ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲಿಯೂ ಪ್ರಾಣಾಯಾಮ ಒನ್ಸ್ ಅಗೇನ್ ನಾವು ಯಾವಾಗ ಉಸಿರಾಟವನ್ನು ನಿಧಾನವಾಗಿ ಮಾಡಲಿಕ್ಕೆ ಶುರು ಮಾಡ್ತೇವೆ, ಇವತ್ತು ಗೊತ್ತಿರ್ಬೋದು ನಿಮಗೆ, ಯಾರಿಗೂ ಕೂಡ ಉಸಿರಾಟದ ಮೇಲೆ ಗಮನ ಇಲ್ಲ. ಸಾಮಾನ್ಯವಾಗಿ ನಮ್ಮ ಬ್ರೆತ್ತು ರ್ಯಾಪಿಡ್ ಆ್ಯಂಡ್ ಶಾಲೋ, ವೇಗವಾಗಿ ನಡೀತದೆ, ಲಯಬದ್ಧವಾಗಿ ನಡೆಯೋದಿಲ್ಲ. ಪ್ರಾಣಾಯಾಮ ಉಸಿರಾಟ ಕ್ರಿಯೆಯನ್ನು ಲಯಬದ್ಧವಾಗಿ ಮಾಡಲಿಕ್ಕೆ ಹೇಳಿಕೊಡುತ್ತೆ, ಆ ಒಂದು ಅವೇರ್ನೆಸ್ಸನ್ನು ಮೂಡಿಸುತ್ತೆ. ಯಾವಾಗ ನಮ್ಮ ಉಸಿರಾಟ ಕ್ರಿಯೆ ಲಯಬದ್ಧವಾಗಿ ಆಗುತ್ತೆ, ಪ್ರಾಣಶಕ್ತಿಯ ಹರಿವು ನಮ್ಮ ಬಾಡಿಯಲ್ಲಿ, ನಾವು ನಾಡಿ ಏನು ಹೇಳ್ತೇವೆ, ನಾಡಿಯಲ್ಲಿ ಕರೆಕ್ಟಾಗಿ ಸರಿಯಾದ ಪ್ರಮಾಣದಲ್ಲಿ ಆಗತ್ತೆ. ಸೊ ಇದರಿಂದ ಸ್ಟ್ರೆಸ್ ಹೋಗುತ್ತೆ. ಅದಲ್ಲದೆ ರಿಲ್ಯಾಕ್ಸೇಷನ್, ಶವಾಸನ ಅಂತ ಕೇಳಿರ್ಬೋದು ನೀವು. ಶವಾಸನದಲ್ಲಿ ನಾವು ಒಮ್ಮೆ ದೇಹ ಮತ್ತು ಮಲಗಿಕೊಂಡು ದೇಹ ಮತ್ತು ಉಸಿರಾಟ, ದೇಹ ಅಲ್ಲಾಡ್ದಿದ್ದ ಹಾಗೆ ನೋಡ್ಕೊಳ್ತೇವೆ, ಮನಸ್ಸು ಚಂಚಲ ಆಗದಿದ್ದಾಗ ನೋಡ್ಕೊಳ್ತೇವೆ. ಆವಾಗ ಏನಾಗುತ್ತೆ, ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಒತ್ತಡ ಅಂತ ಹೇಳಿದಾಗ ಭಾವೋದ್ವೇಗ ಇರುತ್ತೆ, ಅದನ್ನೆಲ್ಲವೂ ತಣ್ಣಗಾಗಿಸಲಿಕ್ಕೆ ಒಂದು ಇರುವಂಥ ಆಸನ ಶವಾಸನ. ಧ್ಯಾನ ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಓಕೆ, ಸೊ ಕಾನ್ಷಿಯಸ್ನೆಸ್ ಅಥವಾ ನೀವು ಅವೇರ್ನೆಸ್ ಅಂತ ಏನು ಹೇಳ್ತಿದ್ದೀರಾ, ಜಾಗರೂಕರಾಗಿರೋದು, ಎಷ್ಟೋ ಸಲ ಒತ್ತಡಕ್ಕೆ ಒಳಗಾದಾಗ ಜಾಗೃತರಾಗಿರೋಕ್ಕೆ ಸಾಧ್ಯ ಇಲ್ಲ. ಯೋಗಾಭ್ಯಾಸ ಅಥವಾ ದಿನನಿತ್ಯದ ಯೋಗಾಭ್ಯಾಸ ಅಥವಾ ಏನು ಮಾಡೋದ್ರಿಂದ ಈ ಒತ್ತಡವನ್ನು ನಿವಾರಣೆ ಮಾಡ್ಬೋದು? ಅದೇ ಯೋಗಾಭ್ಯಾಸ ಅಂತ ಹೇಳಿದ ತಕ್ಷಣ ಹೇಳಿದಾಗೆ ಆಸನ, ಪ್ರಾಣಾಯಾಮ, ಧ್ಯಾನ ಎಲ್ಲರದ್ದು ಉದ್ದೇಶ ಕೂಡ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿರುವಂಥದ್ದು. ಸೊ ನಾವು ಪತಂಜಲಿ ಮಹರ್ಷಿಗಳು ಹೇಳಿದಾಗೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಸೊ ನಮ್ಮ ಚಿತ್ತವೃತ್ತಿ ಅಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಆಗುವಂಥ ಬೇರೆ ಬೇರೆ ಥಾಟ್ ವೇವ್ಸ್ ಏನಿರುತ್ತೆ ಅದನ್ನು ನಾವು ನಿರೋಧಿಸುವಂಥದ್ದು. ಸೊ ಅದು ಆಗಬೇಕಂತ ಹೇಳಿದರೆ ನಾವು ನಮ್ಮ ಒಂದು ಏನು ಸೆನ್ಸ್ ಆರ್ಗನ್ಸ್ ಅಂತ ಕರಿತೇವೆ, ಜ್ಞಾನೇಂದ್ರಿಯಗಳು ಕರಿತೇವೆ, ಅದರ ಹೊರಮುಖವಾಗಿ ಏನು ಹೋಗುತ್ತೆ ಅದನ್ನು ಒಳಮುಖವಾಗಿ ತಂದು ನಾವು ಮನಸ್ಸನ್ನು ಉಸಿರಾಟದ ಮೇಲೋ ಅಥವಾ ದೇಹದ ಮೇಲೋ ಒಂದು ಎನರ್ಜಿ ಸೆಂಟರ್ ಮೇಲೂ ಅದನ್ನ ಗಮನ ಹರಿಸ್ತೇವೆ. ಆಸನದಲ್ಲಿ ಆಗೋದು ಅದೇ. ಆಸನದಲ್ಲಿ ನಾವು ಮಾಡುವಾಗ ಗಮನವಿಟ್ಟು, ಉಸಿರಾಟದ ಮೇಲೆ ಗಮನ ಇಟ್ಟು, ಚಲನೆಯ ಮೇಲೆ ಗಮನ ಇಟ್ಟು ಮಾಡಬೇಕಾಗತ್ತೆ. ಆವಾಗ ಮತ್ತೆ ಪುನಃ ಪರಿಣಾಮ ಅದೇ, ಮನಸ್ಸನ್ನು ಹಿಡಿದಿಡುವಂಥದ್ದು. ಉಸಿರಾಟದವ್ರು ಕೂಡ ಹಾಗೆ, ಉಸಿರಾಟ ಕ್ರಿಯೆಗಳಾಗಲಿ ಅಥವಾ ಪ್ರಾಣಾಯಾಮ ಮಾಡುವಾಗಲೂ ಕೂಡ ನಾವು ಮನಸ್ಸನ್ನು ಉಸಿರಾಟದ ಮೇಲೆ ಇಡ್ತೇವೆ. ಮೆಡಿಟೇಷನ್ ಮಾಡುವಾಗಲೂ ಕೂಡ, ಧ್ಯಾನ ಮಾಡುವಾಗಲೂ ಕೂಡ ಹಾಗೆ, ಮನಸ್ಸು ಎಲ್ಲೂ ಹೋಗದಿದ್ದ ಹಾಗೆ ಯಾವುದೋ ಒಂದು ಬಿಂದು ಮೇಲೋ ಯಾವುದೋ ಒಂದು ಮಂತ್ರದ ಮೇಲೋ ನಾವು ಇಟ್ಟು ಅದರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವಾಗೆ ಮಾಡ್ತೇವೆ. ಸೊ ಹಾಗಾಗಿ ಇದರಿಂದನೇ ಅವೇರ್ನೆಸ್ ಹೆಚ್ಚೋಗಂಥದ್ದು. ಯಾವಾಗ ಅವೇರ್ನೆಸ್ ಹೆಚ್ಚಾಗುತ್ತೆ, ಕಾನ್ಷಿಯಸ್ನೆಸ್ ಹೆಚ್ಚಾಗುತ್ತೆ, ನಮಗೆ ಹೊರ ಪ್ರಪಂಚದಲ್ಲಿ ಮನಸ್ಸು ಚಲಿಸೋದು ಕಡಿಮೆ ಆಗುತ್ತೆ. ಆದಷ್ಟು ನಮ್ಮೊಳಗೆ ಅದು ಇರಲಿಕ್ಕೆ ಅಥವಾ ಇರೋ ಹಾಗೆ ನಾವು ನೋಡ್ಕೊಳ್ತೇವೆ. ಆವಾಗ ನಮಗೆ ಒಂದು ಒಳ್ಳೆ ರೀತಿಯ ಒಂದು ಮಾನಸಿಕ ಆರೋಗ್ಯ ಲಭ್ಯವಾಗುತ್ತೆ. ಇತ್ತೀಚಿನ ದಿನದಲ್ಲಿ ಹಠಯೋಗ, ಪವರ್ ಯೋಗ, ಈ ಥರದ ಅನೇಕ ವಿಧಗಳು ಬಂದಿದೆ. ಅದರಲ್ಲಿ ಯಾವ ವಿಧವನ್ನು ಆಯ್ಕೆ ಮಾಡ್ಕೋಬೇಕು? ಅಂದರೆ ಒಂದು ನಿರ್ದಿಷ್ಟ ಸಮಯಕ್ಕೆ ಅಥವಾ ಯಾವ ರೀತಿ ಇದನ್ನ ಆಯ್ಕೆ ಮಾಡ್ಕೋಬೇಕು? ಸಾಮಾನ್ಯವಾಗಿ ಯೋಗದಲ್ಲಿ ತುಂಬ ಪ್ರಕಾರಗಳಿವೆ. ಪ್ರಾಚೀನ ಯೋಗಗಳಲ್ಲೆಲ್ಲ ಪ್ರಾಚೀನ ಯೋಗವನ್ನು ಪ್ರಾಚೀನ ರೀತಿಯಲ್ಲಿ ನೋಡಿದರೆ ಬಹಳ ಕಡಿಮೆ. ಬಟ್ ಇವತ್ತಿನ ದಿನಗಳಲ್ಲಿ ತುಂಬ ಯೋಗದ ಪ್ರಕಾರಗಳಿವೆ. ಬಟ್ ಯೋಗದ ಉದ್ದೇಶ ಒಂದೇ, ಏನಂತೇಳಿ ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ಶಾಂತಗೊಳಿಸುವಂಥದ್ದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಮಾಡ್ಬೋದು. ಅದರಲ್ಲಿಯೂ ನಮ್ಮ ಹಿಂದಿನಿಂದ ಬಂದಂಥ ಅಷ್ಟಾಂಗ ಯೋಗ, ಹಠಯೋಗ ಏನು ಹೇಳ್ತೇವೆ ನಾವು, ಅದು ಶಾಸ್ತ್ರೀಯವಾಗಿ ಕಲಿತು, ಗುರುಮುಖೇನ ಕಲಿತು, ಅದನ್ನು ದಿನನಿತ್ಯದ ಜೀವನಗಳಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ಅದರಿಂದ ಒಳ್ಳೆಯ ಲಾಭ ಸಿಗುತ್ತೆ. ನಾವು ಇಂಥದೇ ಯೋಗ ಮಾಡಬೇಕು, ಇಂಥದೇ ಪ್ರಕಾರವಾದ ಯೋಗವನ್ನು ಮಾಡಬೇಕಂತ ಎಲ್ಲೂ ಇಲ್ಲ. ನಮ್ಮ ಒಂದು ಯಥಾಶಕ್ತಿ ನಮಗೆ ಅನುಕೂಲವಾಗುವ ಹಾಗೆ, ನಮ್ಮ ದೇಹಕ್ಕೆ ಹೊಂದುವ ಹಾಗೆ ಯೋಗದ ಬೇರೆ ಬೇರೆ ಆಯಾಮಗಳಾದ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಏನೆಲ್ಲ ಇದೆ ನಮ್ಮ ಅಷ್ಟಾಂಗ ಯೋಗದಲ್ಲಿ, ಅವುಗಳನ್ನೆಲ್ಲ ಅಳವಡಿಸ್ಕೊಳ್ತಾ ಹೋದಾಗ ಒಂದು ಸಮಗ್ರವಾದ ಆರೋಗ್ಯ ನಮಗೆ ಸಿಗುತ್ತೆ. ಓಕೆ, ತುಂಬ ಬ್ಯುಸಿ ಜೀವನದಲ್ಲಿ ಯೋಗಕ್ಕೆ ಅಥವಾ ವ್ಯಾಯಾಮಕ್ಕೆ ಸಮಯನೇ ಇಲ್ಲದೆ ಇರುವಂತಹ ಜೀವನ ಶೈಲಿನ ನಡೆಸ್ತಾ ಇರೋರಿಗೆ ಶುರು ಮಾಡಬೇಕು ಅಂದರೆ ಹೇಗೆ ಶುರು ಮಾಡಬೇಕು? ಎಲ್ಲಿಂದ ಶುರು ಮಾಡಬೇಕು? ಇಂದಿನ ಮುಖ್ಯ ಸಮಸ್ಯೆ ಅಂತ ಹೇಳಿದರೆ ಸಮಯವಿಲ್ಲ. ನಿಮ್ಗೆ ಗೊತ್ತಿರುತ್ತೆ, ಸಮಯವಿಲ್ಲ. ಹೇಗೆ ಅಂತ ಹೇಳಿದರೆ ನಾವು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೇವೆ, ಊಟ ಮಾಡಲಿಕ್ಕೆ ಸಮಯವಿಲ್ಲ, ಮಲಗಲಿಕ್ಕೆ ಸಮಯ ಇಲ್ಲ, ತಿನ್ನಲಿಕ್ಕೆ ಸಮಯ ಇಲ್ಲ, ಸಾಯಲಿಕ್ಕೂ ಕೂಡ ಸಮಯ ಇಲ್ಲ. ಸೊ ನನಗೆ ಇವತ್ತು ಸಾಯಲಿಕ್ಕೆ ಆಗೋದಿಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾಳೆ ಸಾಯ್ತೇನೆ ಅಂತಾರೆ. ಹಾಗೆ ಅಷ್ಟು ಒಂದು ಬ್ಯುಸಿ ಲೈಫ್ ಇದೆ.
ಈಗ ನಾವು ಇಂಥ ಒಂದು ಬ್ಯುಸಿ ಲೈಫಲ್ಲಿ ಅದು ರ್ಯಾಟ್ ರೇಸ್ ಅಂತೆ ನಾವು ಈ ಬ್ಯುಸಿ ಲೈಫಲ್ಲಿ ನಾವು 1 ಅವರ್ ಯೋಗ ಮಾಡಿ ಅಥವಾ 2 ಅವರ್ ಮಾಡಿ ಅಂತ ಹೇಳಿದರೆ ಕಷ್ಟ. ಸೊ ಇಂಥ ಅವರಿಗೆ ಸಮಯ ಇದೆ ಅಂತ ಹೇಳಿದರೆ ಅವರು ಸುಮಾರು ಒಂದು 45 ಮಿನಿಟ್ಸಿಂದ ಒಂದು 60 ಮಿನಿಟ್ಸ್ವರೆಗೆ ಯೋಗವನ್ನು ದಿನನಿತ್ಯದಲ್ಲಿ ರೂಢಿಸ್ಕೊಳ್ಬೋದು. ಭಾಳ ಒಳ್ಳೆಯವಾದ ಆರೋಗ್ಯ ಸಿಗುತ್ತೆ. ಇಲ್ಲಂದ ಪಕ್ಷದಲ್ಲಿ ಇಡೀ ದಿನವನ್ನೇ ಯೋಗವಾಗಿ ಕನ್ವರ್ಟ್ ಮಾಡಬೇಕು, ಅದನ್ನು ಬಿಡುವುದಲ್ಲ. ಹೇಗೆ? ಸೊ ಒಂದು 10 ನಿಮಿಷ ವಾಕಿಂಗ್ ಮಾಡ್ಬೋದು, ಮೈಂಡ್ಫುಲ್ ಆಗಿ ವಾಕ್ ಮಾಡುವಂಥದ್ದು, ಗಮನ ಕೊಟ್ಟು ವಾಕ್ ಮಾಡುವಂಥದ್ದು. ಮೊಬೈಲ್ ಹಿಡ್ಕೊಂಡು ಮಾತಾಡಿಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗೋದು ಬೇಡ. ಗಮನ ಕೊಟ್ಟು ವಾಕಿಂಗ್ ಮಾಡುವಂಥದ್ದು. ನಮ್ಮ ಉಸಿರಾಟ ಕ್ರಿಯೆ ಮೇಲೂ ಗಮನ ಹರಿಸ್ಬೋದು ಅಥವಾ ಚಲನವಲನಗಳ ಮೇಲೆ ಗಮನ ಹರಿಸ್ಬೋದು. ಅದು ಒಂದು ಕ್ರಮ. ಊಟ ಮಾಡ್ತಾ ಇದ್ದರೆ ನಿಧಾನವಾಗಿ ಆ ಫುಡ್ಡನ್ನು ಎಂಜಾಯ್ ಮಾಡಿಕೊಂಡು ನಿಧಾನವಾಗಿ ಊಟ ಮಾಡೋದು ಒಂದು ಯೋಗದ ಒಂದು ಬಗೆನೇ ಆಗಿಬಿಡುತ್ತೆ. ಇನ್ನು ನಿಮಗೆ ಸಮಯನೇ ಇಲ್ಲ ಅಂತ ಹೇಳಿದರೆ ಎಲ್ಲೆಲ್ಲ ಸಮಯ ಸಿಗುತ್ತೆ, ಸುಮ್ಮನೆ ಕೂತ್ಕೊಂಡ್ಬಿಟ್ಟು ದೀರ್ಘ ಉಸಿರನ್ನು ತೆಗೆದುಕೊಳ್ಳುವಂಥದ್ದು, ಉಸಿರನ್ನು ತೆಗೆದುಕೊಳ್ಳೋದು ಬಿಡುವಂಥದ್ದು. ಅಲ್ಲಿ ಇಲ್ಲಿ 5 ನಿಮಿಷ 10 ನಿಮಿಷ ಮಾಡಿದರೂ ಕೂಡ ಒಳ್ಳೆಯವಾದ ಒಂದು ಮಾನಸಿಕ ನೆಮ್ಮದಿ ಸಿಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಮತ್ತು ಧ್ಯಾನ ಮಾಡಲಿಕ್ಕೆ ಸಮಯ ಇದೆ ಅಂತ ಹೇಳಿದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಯಾವುದಾದ್ರೂ ಒಂದು ನಮ್ಮ ದೇಹದ ಮೇಲೆ ಯಾವುದಾದ್ರೂ ಒಂದು ಭಾಗವನ್ನು ಗಮನಿಸ್ಬೋದು, ಇಲ್ಲ ನಾವು ಯಾವುದಾದ್ರೂ ಒಂದು ಚಕ್ರವನ್ನು ಗಮನಿಸ್ಬೋದು, ಇಲ್ಲ ಯಾವುದೋ ಒಂದು ಮಂತ್ರ ಗೊತ್ತಿದ್ದರೆ ಆ ಮಂತ್ರವನ್ನು ನಾವು ಜಪ ಮಾಡ್ಬೋದು ಅಥವಾ ಉಚ್ಚಾರಣೆ ಮಾಡ್ತಾ ಹೋಗ್ಬೋದು. ಸೊ ಹೀಗೆ ಅವರಿಗೆ ಸಮಯ ಇಲ್ಲದ ಪಕ್ಷದಲ್ಲಿ ಈ ರೀತಿಯಲ್ಲಿ ಯೋಗವನ್ನು ನಿತ್ಯ ಜೀವನಗಳಲ್ಲಿ ಅಳವಡಿಸ್ಕೊಳ್ಬೋದು. ಓಕೆ ಸರ್, ಒಂದು ಕರೆ ಇದೆ ನೋಡೋಣ. ಅನಿಲ್ ಕುಮಾರ್ ಅವರು ಬಂಗಾರಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ಒಂದು ಶ್ಲೋಕ ಓದ್ಬೇಕಾದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಮೈಂಡ್ ಸ್ವಲ್ಪ ಸಿಕ್ಕಾಪಟ್ಟೆ ಡೈವರ್ಟ್ ಆಗುತ್ತೆ. ಓಕೆ, ಆಮೇಲೆ 1 ನಿಮಿಷನೇ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಓಕೆ, ಅದಕ್ಕೆ ಹಿಂಗ್ ಮಾಡೋದೇನು? ಆಮೇಲೆ ನಾವು ತಗೊಂಡೋ ಫುಡ್ ಮೇಲೂ ಯೋಗ ಎಲ್ಲ ಮಾಡ್ಬೇಕು ಅಂದ್ರೆ ನಾನ್ ವೆಜಿಟೇರಿಯನ್ ಎಲ್ಲ ಬಿಡ್ಬೇಕಾ? ಓಕೆ, ಯೋಗ ಮಾಡಿ ಬಗ್ಗೆ ಹೆಂಗೆ ಏನು? ಓಕೆ, ಆಹಾರ ಮತ್ತು ಯೋಗದ ಬಗ್ಗೆ ಕೇಳ್ತಾ ಇದ್ದಾರೆ. ಹಾಗೆ ಯೋಗ ಮಾಡಲಿಕ್ಕೆ ನಾನ್ ವೆಜ್ ಬಿಡಬೇಕಾ? ಒಂದು ದೇವಸ್ಥಾನಕ್ಕೆ ಅಥವಾ ಎಲ್ಲರೂ ಹೋದಾಗ 1 ನಿಮಿಷನೂ ಫೋಕಸ್ ಮಾಡಲಿಕ್ಕಾಗಲ್ಲ, ಹೇಗೆ ಇದನ್ನು ಕೇಂದ್ರೀಕರಿಸ್ಬೋದು? ಸಾಮಾನ್ಯವಾಗಿ ನಾವು ಈಗ ಯೋಗ ಮಾಡಬೇಕಂತ ಹೇಳಿದರೆ ಇಂಥದೇ ಪಥ್ಯವನ್ನು ಮಾಡಬೇಕು, ಇಲ್ಲ ಇದೇ ರೀತಿಯ ಒಂದು ಆಹಾರ ಕ್ರಮವನ್ನು ಅಳವಡಿಸ್ಕೊಳ್ಬೇಕಂತ ಹೇಳಿದರೆ ಯೋಗವನ್ನಾದರೂ ಬಿಟ್ಟಾರು ಈ ಫುಡ್ಡನ್ನು ಬಿಡೋದಿಲ್ಲ. ಇವತ್ತಿನ ಹೆಚ್ಚಿನ ಜನಗಳು ಊಟವನ್ನು ಅಥವಾ ಆಹಾರವನ್ನು ಭಾಳ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹೇಗೆ ಅಂತ ಹೇಳಿದರೆ ಅಷ್ಟಾಂಗ ಯೋಗದಲ್ಲಿರುವಂಥ 8 ಅಂಗಗಳಲ್ಲಿ ಮೊದಲ 3 ಅಥವಾ 4 ಏನಿದೆ ಅದು ಮಾಡಲಿಕ್ಕೆ ಯಾವುದೇ ಆಹಾರದ ಒಂದು ಇದು ಬೇಕಾಗಿಲ್ಲ. ಯಾವಾಗ ನಾವು ಡೀಪರ್ ಲೆವೆಲಿಗೆ ಹೋಗ್ತೇವೆ, ಅಷ್ಟಾಂಗ ಯೋಗದ ನಂತರ ಹಂತಗಳಿದೆಯಲ್ಲ, ಧಾರಣ ಇರ್ಬೋದು, ಧ್ಯಾನ ಇರ್ಬೋದು, ಸಮಾಧಿ ಇರ್ಬೋದು, ಆವಾಗ ವೆಜಿಟೇರಿಯನ್ ಫುಡ್ಡು ಬೇಕಾಗತ್ತೆ. ಯಾಕಂದರೆ ಸಣ್ಣ ಸಣ್ಣ ಫುಡ್ ಆಹಾರದಲ್ಲಿರುವ ಸಣ್ಣ ಸಣ್ಣ ವ್ಯತ್ಯಾಸಗಳು ಕೂಡ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತೆ. ಸೊ ನೀವು ರೈಟ್ ಫ್ರಮ್ ಬಿಗಿನಿಂಗ್ ವೆಜಿಟೇರಿಯನ್ ಆಗಿದ್ದರೆ ಭಾಳ ಒಳ್ಳೆಯದು. ಆದರೆ ನಾನ್ ವೆಜಿಟೇರಿಯನ್ ಆಗಿದ್ದುಕೊಂಡು ಅದನ್ನೆಲ್ಲ ಬಿಟ್ಟು ಕಷ್ಟಪಟ್ಟು ನಾವು ಯೋಗ ಮಾಡಬೇಕಾಗಿಲ್ಲ. ನಾನ್ ವೆಜಿಟೇರಿಯನ್ ಆಗಿದ್ದುಕೊಂಡು ಯೋಗಾಭ್ಯಾಸ ಮಾಡ್ಬೋದು, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಅವರು ಅದನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಮೊದಲ ಹಂತದಲ್ಲಿ ಅಂಥ ದೊಡ್ಡ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇವತ್ತಿನ ದಿನಗಳಲ್ಲಿ ನಾವು ಅದನ್ನು ಹೇಳ್ತೇವೆ. ಸಾಮಾನ್ಯವಾಗಿ ಯೋಗ ಹೇಳುವುದು ಇಂಥದೇ ಆಹಾರ ತಿನ್ನೋದಕ್ಕಿಂತನೂ ತಿನ್ಬೇಕಂತಲೇ ಹೇಳೋದಕ್ಕಿಂತನೂ ಸಾತ್ವಿಕ ಆಹಾರವನ್ನು ತಿನ್ನಿ ಅಂತ ಹೇಳುವಂಥದ್ದು. ಸಾತ್ವಿಕ ಆಹಾರ ಅಂದರೆ ಸಾಮಾನ್ಯವಾಗಿ ಹಣ್ಣು ಹಂಪಲುಗಳು, ವೆಜಿಟೇರಿಯನ್ ಫುಡ್ಗಳು, ತರಕಾರಿಗಳು, ಇಂಥದ್ದುಗಳನ್ನೇ ಹೆಚ್ಚು ನಾವು ಸೇವಿಸಬೇಕಂತ ಹೇಳುವಂಥದ್ದು. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇದೆ, ನಮಗೆ ಬೆನಿಫಿಟ್ಸ್ ಇದೆ ಅದರಿಂದ. ಹಾಗಂತ ನಾವು ಪಥ್ಯ ಮಾಡಬೇಕಾಗಿಲ್ಲ. ಯಾಕಂದರೆ ಭಾಳ ಕಷ್ಟ, ಕೆಲವರಿಗೆ ಭಾಳ ಕಷ್ಟ. ಅವರ ಒಂದು ಕೆಲವೊಂದು ಆಹಾರವನ್ನು ಕ್ರಮವನ್ನು ನಾವು ಪಾಲಿಸ್ಬೇಕಂತ ಹೇಳಿದರೆ ಅದು ತುಂಬ ಬೇರೆ ಬೇರೆ ಒಂದು ರೀತಿಯಲ್ಲಿ ನಾವು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಧರ್ಮೀಯ ರೀತಿಯಲ್ಲಿ ಅಥವಾ ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ನೋಡಬೇಕಾಗತ್ತೆ, ಅಥವಾ ಕೆಲವರಿಗೆ ಎಕನಾಮಿಕಲ್ ಕಂಡೀಷನ್ಸ್ ನೋಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಇರೋದ್ರಿಂದ ನಾವು ಅಷ್ಟು ಭಾಳ ಶಿಸ್ತಿನಿಂದ ಯೋಚನೆ ಮಾಡಬೇಕಾಗಿಲ್ಲ. ಸೊ ಅವ್ರು ಏನು ಆಹಾರ ತಿಂತಾರೆ ಅದನ್ನು ತಿನ್ಕೊಂಡು ಯೋಗವನ್ನು ಅಭ್ಯಾಸ ಮಾಡ್ಬೋದು. ಹೋಗ್ತಾ ಹೋಗ್ತಾ ಅವರಿಗೆ ಬದಲಾವಣೆಗಳು ಕಾಣಿಸುತ್ತೆ, ಅವರು ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗ್ತಾರೆ. ಓಕೆ, ಅವರ 2ನೇ ಪ್ರಶ್ನೆ ಆಗಿತ್ತು, 1 ನಿಮಿಷ ಕೂಡ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ, ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸಾಮಾನ್ಯವಾಗಿ ಇದು ಒಂದು ಕಾನ್ಸಂಟ್ರೇಷನ್ ಮಾಡಬೇಕಂತ ಹೇಳಿದರೆ ಅಥವಾ ಒಂದು ಒಳ್ಳೆಯ ಒಂದು ಧಾರಣೆ ಶಕ್ತಿ ಬರಬೇಕಂತ ಹೇಳಿದರೆ ಅದು 1 ದಿನ ಯೋಗ ಮಾಡಿದರೆ ಅಥವಾ 1 ತಿಂಗಳು ಮಾಡಿದರೆ ಸಾಕಾಗೋದಿಲ್ಲ. ಅದು ನಿರಂತರವಾಗಿ ಅಭ್ಯಾಸ ಮಾಡಬೇಕಾಗತ್ತೆ. ಅದೇ ನಾವು ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಪತಂಜಲಿ ಮಹರ್ಷಿಗಳು
ಸತು ದೀರ್ಘಕಾಲೇ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿಯ ಅಂತ. ಯಾವುದನ್ನಿದ್ರೂ ಕೂಡ ದೀರ್ಘವಾಗಿ ಲಾಂಗ್ ಟೈಮ್ ಮಾಡಬೇಕಾಗತ್ತೆ. ಸೊ ನಾವು ಒಂದು ಸ್ವಲ್ಪ ಸಮಯ ಮಾಡಿ ಬಿಟ್ಟರೆ ಅದರೇನು ಪ್ರಯೋಜನ ಆಗೋದಿಲ್ಲ. ಸೊ ಏನು ಮಾಡ್ಬೇಕಂತ ಹೇಳಿದ್ರೆ, ಯಾವುದಾದ್ರೂ ಅಭ್ಯಾಸಗಳನ್ನು, ಈಗ ಯೋಗದ ಆಸನಗಳಾಗಲಿ ಅಥವಾ ಪ್ರಾಣಾಯಾಮಗಳಾಗಲಿ ಧ್ಯಾನದಾಗಲಿ ಗುರುಮುಖೇನ ಕಲಿತು ಅವ್ರು ನಿರಂತರವಾಗಿ ಮಾಡ್ತಾ ಹೋದಾಗೆ ಅವರ ಧಾರಣ ಶಕ್ತಿ ಹೆಚ್ಚಾಗುತ್ತೆ, ಅವ್ರ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಇನ್ನು ಸುಲಭವಾಗಿ ಏನು ಮಾಡ್ಬೋದು ಒಂದು ಧಾರಣ ಶಕ್ತಿಗೆ ಅಂತ ಹೇಳಿದರೆ, ಬ್ರೆತ್ ಅವೇರ್ನೆಸ್ ಅಥವಾ ಪ್ರಾಣಧ್ಯಾನ ಅಂತ ಹೇಳ್ತೇವೆ ನಾವು. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಉಸಿರಾಟವನ್ನು ಗಮನಿಸೋದು, ಉಸಿರು ಒಳಗೆ ಹೋಗೋದು ಹೊರಗೆ ಬರುವುದು ಅದನ್ನು ಮಾತ್ರ ಗಮನಿಸೋದು. ಆರಂಭದಲ್ಲಿ 1 ನಿಮಿಷನೋ 2 ನಿಮಿಷನೋ ಮಾಡಲಿ, ಆಮೇಲೆ ನಿಧಾನವಾಗಿ 3 ನಿಮಿಷ 5 ನಿಮಿಷ 10 ನಿಮಿಷ ಹೀಗೆ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಲಿ ಅವರು. ಸೊ ಅದರಿಂದ ಒಳ್ಳೆಯ ಒಂದು ಧಾರಣ ಶಕ್ತಿ ಬರುತ್ತೆ. ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನ ಮಾಡುವ ಒಂದು ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ ಆರಂಭದಲ್ಲಿ. ನಮ್ಮ ದೇಹ ಸಿದ್ಧ ಆಗಬೇಕು, ಉಸಿರಾಟ ಸಿದ್ಧ ಆಗಬೇಕು. ಹಾಗಾಗಿ ಈ ಒಂದು ಟೆಕ್ನಿಕನ್ನು ಉಪಯೋಗಿಸ್ಕೊಳ್ಬೋದು. ಓಕೆ, ಮತ್ತೊಂದು ಕರೆ ಇದೆ ಸರ್, ನೋಡೋಣ. ಬಾಬುರಾವ್ ಕುಲಕರ್ಣಿಯವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ. ಯೋಗ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಧನ್ಯವಾದಗಳು ಸರ್. ಈಗ ನಿಯಮಿತವಾಗಿ ಯೋಗ ಮಾಡುವುದರಿಂದ, ವ್ಯಾಯಾಮ ಮಾಡುವುದರಿಂದ ಅನೇಕ ರೋಗಗಳು ಗುಣವಾಗ್ತಿವೆ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ ಮೊದಲಾದಂತಹ ರೋಗಗಳು ಕಡಿಮೆ ಆಗ್ಬೋದು. ಹೀಗೆ ಒಳ್ಳೆಯ ಪ್ರಶ್ನೆ. ಯೋಗ ಒಂದು ಅರ್ಥ ಮಾಡ್ಕೊಳ್ಬೇಕು, ಯೋಗ ಆರೋಗ್ಯ ಶಾಸ್ತ್ರ ಅಲ್ಲ. ಇಟ್ ಈಸ್ ನಾಟ್ ಎ ಹೆಲ್ತ್ ಸೈನ್ಸ್, ಇಟ್ ಈಸ್ ಆಧ್ಯಾತ್ಮಿಕ ಶಾಸ್ತ್ರ, ಸ್ಪಿರಿಚುವಲ್ ಸೈನ್ಸು. ಆದರೆ ನಾವು ಯೋಗ ಮಾಡೋದ್ರಿಂದ ಅನೇಕ ರೋಗಗಳು ತಡೀತದೆ, ಆಮೇಲೆ ಬಾರದೆ ಹಾಗೆ ನೋಡಿಕೊಳ್ಳುತ್ತೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿದಾಗೆ, ಯೋಗವನ್ನು ರೋಗ ಬಂದ ನಂತರ ಮಾಡೋದಕ್ಕಿಂತ ಬರುವ ಮುಂಚೆನೇ ಮಾಡಬೇಕು, ಅದೊಂದು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕೆಲವೊಂದು ರೋಗಗಳಿಗೆ ನಾವು ಬೇರೆ ಒಂದು ಔಷಧೀಯ ಪದ್ಧತಿಯಾಗಲಿ ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ನಾವು ಯೋಗ ಥೆರಪಿ ಅಂತ ನೋಡಿದರೆ, ಯೋಗದ ಒಂದು ಭಾಗವಾದ ಯೋಗ ಥೆರಪಿಯನ್ನು ನೋಡಿದಾಗ ಕೆಲವೊಂದು ರೋಗಗಳಿಗೆ ಯೋಗ ಮೇಯ್ನ್ ಮೆಡಿಸಿನು, ಕೆಲವೊಂದಕ್ಕೆ ಪ್ಯಾರಲ್ ಆಗಿ ವರ್ಕ್ ಆಗುತ್ತೆ, ಕೆಲವೊಂದಕ್ಕೆ ಯೂಸ್ ಆಗೋದಿಲ್ಲ, ಬೇರೆ ಮೆಡಿಸಿನ್ ಅಗತ್ಯತೆ ಇರುತ್ತೆ. ಸಚ್ ಆಸ್ ಕ್ಯಾನ್ಸರ್ ಆ ಥರ ಒಂದು ರೋಗಗಳಿಗೆ ನಾವು ಬೇರೆ ಮೆಡಿಸಿನನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಬರೀ ಯೋಗ ಮಾಡಿದ್ರಿಂದ ಕಷ್ಟ. ಬಟ್ ಕ್ಯಾನ್ಸರ್ ಬಂದಾಗ ವ್ಯಕ್ತಿಯಲ್ಲಿ ಆಗುವಂಥ ಅನೇಕ ಬದಲಾವಣೆಗಳನ್ನು ನಾವು ಹೋಗಲಾಡಿಸ್ಲಿಕ್ಕೆ ಖಂಡಿತವಾಗಿಯೂ ನಾವು ಯೋಗ ಅಭ್ಯಾಸ ಮಾಡೋದ್ರಿಂದ ಅದು ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡೋದಿಲ್ಲ ಅಂತಿಲ್ಲ, ಮಾಡುತ್ತೆ. ಬಟ್ ನಾವು ಇದ್ರ ಮೇಲೆ ಅವಲಂಬಿತ ಆಗಲಿಕ್ಕೆ ಆಗೋದಿಲ್ಲ. ಓಕೆ ಸರ್, ಮತ್ತೊಂದು ಕರೆ ಇದೆ. ಉಷಾ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಸರ್, ಕೆಲವರು ತುಂಬಾ ತೂಕ ಇರೋ ವ್ಯಕ್ತಿ ನೀರಿನಲ್ಲಿ ಯೋಗ ಮಾಡ್ತಾರೆ. ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ಒಂದು. ಸರ್, ಯೋಗದಲ್ಲಿ ಔಷಧಿ ಮತ್ತೆ ಆಹಾರ ಅದಕ್ಕೆಲ್ಲ ಪ್ರಾಮುಖ್ಯತೆನೇ ಇಲ್ವಾ? ಬರೀ ಯೋಗನೇ ಒಂದು ಗುರಿನಾ ಸರ್? ನಿಜವಾಗ್ಲೂ ಕೆಲವೊಮ್ಮೆ ಯೋಗ ನೀರಿನಲ್ಲಿ ಮಾಡುವ ಒಂದು ಯೋಗ ಏನಿದೆ ಅದು ಜಲಯೋಗ ಅಂತ ಕರೀತಾರೆ ಕೆಲವರು. ಅದು ಒಂದು ಹಠಯೋಗದ ಒಂದು ಭಾಗ. ಅದು ಹಠಯೋಗದ ಕೆಲವೊಂದು ತಂತ್ರಗಳನ್ನು ಉಪಯೋಗಿಸಿಕೊಂಡು ನೀರಿನಲ್ಲಿ ತೇಲಾಡೋದಿರ್ಬೋದು ಅಥವಾ ನೀರಿನಲ್ಲಿ ಮುಳುಗಿ ಉಸಿರನ್ನು ಕಟ್ಟಿಕೊಳ್ಳೋದಿರ್ಬೋದು, ಇದೆಲ್ಲ ಆಗತ್ತೆ. ಅದೊಂದು ಹಠಯೋಗವನ್ನು ಅಭ್ಯಾಸ ಮಾಡಿದಾಗ ಆ ಸಾಧ್ಯತೆ ಇರುತ್ತೆ. ಇನ್ನು ಎರಡನೇ ಕ್ವಶನ್ ಏನೋ ಅವ್ರದ್ದು? ಎರಡನೇ ಪ್ರಶ್ನೆ ಯೋಗದಿಂದ ಅಂದರೆ ಆಹಾರ ಮತ್ತು ಜೀವನ ಕ್ರಮ ಮತ್ತು ಔಷಧಿಗಳು ಅಲ್ವಾ? ಹಾಂ, ಸಾಮಾನ್ಯವಾಗಿ ಯೋಗದಲ್ಲಿ ಔಷಧಿಗಳಂತ ಹೇಳಿದರೆ ಆಸನ, ಪ್ರಾಣಾಯಾಮ, ಧ್ಯಾನ ಮತ್ತು ಆಹಾರ ಕ್ರಮ, ಜೀವನ ಕ್ರಮ ಇಷ್ಟೇ ಇರುವುದು. ಅದರಲ್ಲಿ ಅದು ಬಿಟ್ಟು ಮತ್ತೆ ನಮ್ಮ ಯೋಗ ಸೂತ್ರಗಳಲ್ಲಾಗಲಿ ಅಥವಾ ಯೋಗ ಗ್ರಂಥಗಳಾಗಲಿ ಯಾವುದೇ ರೀತಿಯ ಒಂದು ಮೆಡಿಸಿನ್ ಅಥವಾ ಅಂತ ಹೇಳಿ ಎಲ್ಲೂ ಕೊಟ್ಟಿಲ್ಲ. ಯೋಗ ಅದೇ ನಾನು ಆವಾಗಲೇ ಹೇಳಿದ ಹಾಗೆ, ಯೋಗ ಇರುವುದೇ ಆಧ್ಯಾತ್ಮಿಕ ಒಂದು ಹಿನ್ನೆಲೆಗೆ, ಆಧ್ಯಾತ್ಮಿಕ ಒಂದು ಸಾಕ್ಷಾತ್ಕಾರಕ್ಕೆ ಇರೋದು. ಅದು ಒಂದು ಆರೋಗ್ಯಕ್ಕಿಂತನೂ ಅದು ಆಧ್ಯಾತ್ಮಿಕಕ್ಕಿರೋದ್ರಿಂದ ಆಧ್ಯಾತ್ಮಿಕಕ್ಕೆ ಏನು ಬೇಕು? ಆರೋಗ್ಯ ಬೇಕು. ಸೊ ಆ ದೃಷ್ಟಿಯಲ್ಲಿ ನಾವು ನೋಡ್ಬೋದೇ ಹೊರತು ನಾವು ಒಂದು ಮೆಡಿಸಿನ್ ಆಗಿ ನೋಡ್ಲಿಕ್ಕೆ ಕಷ್ಟ ಆಗತ್ತೆ. ಬಹುಶಃ ಇನ್ನಷ್ಟು ಸಂಶೋಧನೆಗಳಾಗಬೇಕು. ಇವತ್ತಿನ ದಿನಗಳಲ್ಲಿ ನಿಧಾನವಾಗಿ ಯೋಗವನ್ನು ಆ್ಯಸ್ ಎ ಆಲ್ಟರ್ನೇಟಿವ್ ಮೆಡಿಸಿನ್ ಆಗಿ ನಾವು ಕಾಣ್ತಾ ಇದ್ದೇವೆ, ಯೂಸ್ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಪ್ರಚಲಿತ ಆಗ್ಬೋದು. ಓಕೆ,
ಹಾಗೆ ಸಾಮಾನ್ಯವಾಗಿ ತುಂಬ ಸುಲಭವಾಗಿ ಶುರು ಮಾಡಬಹುದಾದಂತಹ ಅಭ್ಯಾಸ ಅಂದರೆ ಪ್ರಾಣಾಯಾಮ. ಯಾಕೆಂದರೆ ಕೂತಲ್ಲೇ ಉಸಿರಿನ ಮೇಲೆ ಗಮನ ಹರಿಸುವಂಥದ್ದು. ನಾಡಿ ಶೋಧನಕ್ಕಿರುವಂತಹ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಯಾರು ಮಾಡ್ಬೋದು, ಯಾರು ಮಾಡಬಾರ್ದು, ಅಂದರೆ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಮಾಡಬೇಕಾ, ಇದಕ್ಕೇನಾದ್ರು ನಿಯಮಗಳಿದೆಯಾ? ಸಾಮಾನ್ಯವಾಗಿ ಆಸನ ಮಾಡಬೇಕಂತ ಹೇಳಿದರೆ ನಮಗೆ ಒಂದು ಜಾಗ ಬೇಕಾಗತ್ತೆ, ಸಮಯ ಬೇಕಾಗತ್ತೆ, ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ. ಪ್ರಾಣಾಯಾಮಕ್ಕೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಈಸಿ. ಆದರೆ ನಾವು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಪ್ರಾಣಾಯಾಮ ಮಾಡಬೇಕಂತ ಹೇಳಿದರೆ. ಸಾಮಾನ್ಯವಾಗಿ ಯಾವುದೇ ಪ್ರಾಣಾಯಾಮ ಇದ್ದರೂ ಕೂಡ ಊಟ ಆದ ನಂತರ ಒಂದು 4 ಗಂಟೆ ಬಿಟ್ಟು ಮಾಡಬೇಕು, ಖಾಲಿ ಹೊಟ್ಟೆಲ್ಲೇ ಮಾಡಬೇಕಂತ ಇದೆ. ಆಮೇಲೆ ಯಥಾಶಕ್ತಿ ಮಾಡಬೇಕು. ನಾಡಿ ಶುದ್ಧಿ ಪ್ರಾಣಾಯಾಮಕ್ಕೆ ಅಷ್ಟು ದೊಡ್ಡ ಒಂದು ಲಿಮಿಟೇಷನ್ ಯಾವುದೂ ಇಲ್ಲ. ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಯಾರು ಬೇಕಾದ್ರೂ ಮಾಡಬಹುದು. ಸಾಮಾನ್ಯವಾಗಿ ಯಾವುದೇ ರೀತಿಯ ಒಂದು ಲಿಮಿಟೇಷನ್ಸ್ ಅಂತ ಬರುವುದಿಲ್ಲ ಅದರಲ್ಲಿ. ಬಟ್ ಮಾಡುವಾಗ ನಾವು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡುವಾಗ ಉಸಿರನ್ನು ಯಾರು ಹಿಡ್ಕೊಳ್ತಾ ಇದ್ದರೆ, ಉಸಿರನ್ನು ಕಟ್ತಾ ಇದ್ದರೆ, ಅದು ಕೆಲವರು ಈಗ ಗರ್ಭಿಣಿಯವರು ಇರ್ಬೋದು, ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಎಪಿಲೆಪ್ಸಿ ಇರ್ಬೋದು, ಇಂಥವರೆಲ್ಲ ಆ ಉಸಿರನ್ನು ನಾವು ಕುಂಭಕ ಅಂತ ಏನು ಹೇಳ್ತೇವೆ, ಉಸಿರನ್ನು ಕಟ್ಟಿ ಮಾಡುವಂಥದ್ದು ಇರುತ್ತೆ, ಅದನ್ನು ಬಿಡಬೇಕಾಗತ್ತೆ. ನೇರ ತಗೊಳ್ಳೋದು ಬಿಡೋದು ಮಾತ್ರ ಮಾಡ್ಬೋದು ನಾಡಿ ಶುದ್ಧಿಯಲ್ಲಿ. ಅದನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಯಾವುದೇ ರೀತಿಯ ಒಂದು ಲಿಮಿಟೇಷನ್ಸ್ ಇಲ್ಲ. ಭಾಳ ಒಳ್ಳೆಯ ಒಂದು ಪ್ರಾಣಾಯಾಮ. ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ನಾವು ಏನು ಹೇಳ್ತೇವೆ, ಫಿಸಿಯಾಲಜಿಕಲ್ ಇಂಬ್ಯಾಲೆನ್ಸ್ ಆ್ಯಂಡ್ ಸೈಕಲಾಜಿಕಲ್ ಇಂಬ್ಯಾಲೆನ್ಸಸ್ ಬೋತ್ ಕ್ಯಾನ್ ಬಿ ಬ್ಯಾಲೆನ್ಸ್ಡ್ ವೆರಿ ಈಸಿಲಿ. ಸೊ ಈ ಪ್ರಾಣಾಯಾಮದಿಂದ ತುಂಬ ಚೆನ್ನಾಗಿ ಮಾಡ್ಬೋದು. 9 ರೌಂಡು ನಾವು ಹೇಳ್ತೇವೆ. 9 ರೌಂಡಿಂದ ನಿಧಾನವಾಗಿ ಅವರು ಹೆಚ್ಚು ಮಾಡ್ತಾ ಒಂದು 27 ರೌಂಡವರೆಗೂ ಮಾಡ್ಬೋದು. ಒಂದು 10 ರಿಂದ 15 ನಿಮಿಷ ಬೇಕಾಗ್ಬೋದು. ಒಂದು 10 ರಿಂದ 15 ನಿಮಿಷ ಒಂದು 27 ರೌಂಡ್ ಮಾಡಿದರೆ ಒಳ್ಳೆ ಒಂದು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಸಿಗುತ್ತೆ. ಓಕೆ, ಮತ್ತೊಂದು ಕರೆ ಇದೆ ಸರ್, ನೋಡೋಣ. ಸುಶೀಲಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ತೆ. ಇವಾಗ ನಮ್ಮ ಒಬ್ಬರು ಸ್ವಾಮೀಜಿ ಇದ್ರು, ಅವ್ರು ಬಟ್ಟೆ ಹಾಕಿ ದೇಹದೊಳಗ ನೀರ್ ಹಾಕಿ ತೊಳ್ಕೊಂತ ಇದ್ರು. ಅವರು ದೇಹನೇ ತೊಳ್ಕೊಂತಿದ್ರು ನೋಡಿ. ಅಷ್ಟು ಇದು ಯೋಗ ಮಾಡ್ತಿದ್ರು ಅವರು. ಹೌದು, ಯೋಗ ಎಲ್ಲ ನೀವು ಕಲಿಸ್ಕೊಟ್ರು. ರಾಜ್ಕುಮಾರ್ ಅವ್ರಿಗೆ ಅವರೇ ಕಲ್ತಿದ್ರು ನಮ್ಮ ಸ್ವಾಮೀಜಿ. ದೇಹದೊಳ ಅಂತರ್ಲಿಲ್ಲ ಅದು. ಆಮ್ಯಾಗ 2 ಕೈ ಮೇಲ್ ಮಾಡ್ಕೊಂಡು ಎಲ್ಲ ಬಹಳ ಯೋಗ ಮಾಡ್ತಿದ್ರು ಅವರು. ಇಂಥವೆಲ್ಲ ಯೋಗ ಮಾಡಕ್ಕೆ ಬಹಳ ಸಣ್ಣವ್ರ ಇರ್ಲೇನೆ ಮಾಡ್ಬೇಕಾ ಅದನ್ನ ಹೆಂಗೆ ಅಂತ? ಇಲ್ಲ, ನಿಜವಾಗ್ಲೂ ಅದನ್ನ ಮಾಡ್ಬೇಕಂತ ಹೇಳಿದ್ರೆ ಒಂದು ಒಳ್ಳೆ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ. ನೀವು ಹೇಳಿದ ಒಂದು ಕ್ರಿಯೆ, ಅದು ಕ್ರಿಯಾ ಭಾಗದಲ್ಲಿ ಬರುತ್ತೆ. ನಮ್ಮ ಷಟ್ಕ್ರಿಯೆ ಅಂತ ಹೇಳ್ತೇವೆ. ಅದರಲ್ಲಿ ವಸ್ತ್ರದೌತಿ ಅಂತ ಕರಿತೀವಿ ನಾವು. ವಸ್ತ್ರದೌತಿ ಮಾಡೋ ಮುಂಚೆ ನೀವು ಸಿದ್ಧತೆ ಮಾಡ್ಕೊಳ್ಬೇಕು. ಸಿದ್ಧತೆ ಏನಂತ ಹೇಳಿದ್ರೆ ವಾಮನ ದೌತಿ. ನೀರನ್ನು, ಈ ಸಲೈನ್ ವಾಟರ್ ಅಂತ ಏನು ಹೇಳ್ತೇವೆ, ಉಪ್ಪು ನೀರನ್ನು ಕುಡಿದು ಅದಕ್ಕೆ ನಾವು ಉಪ್ಪು ನೀರನ್ನು ನೀವು 1 ಲೀಟ್ರಿಗೆ 1 ಸ್ಪೂನು ಸಾಲ್ಟ್ ಹಾಕಿಬಿಟ್ಟು ಪ್ರಿಪೇರ್ ಮಾಡಬೇಕು. ಅದು ಬಾಡಿ ಟೆಂಪ್ರೇಚರಲ್ಲಿ ಇರಬೇಕು. ಅದನ್ನು ನೀವು ಒಂದು 5 ರಿಂದ 6 ಗ್ಲಾಸ್ ಕುಡಿದು ವಾಮಿಟ್ ಮಾಡಬೇಕು, ವಾಂತಿ ಮಾಡ್ತೀರಿ. ಅದು ಮೊದಲ ಸಿದ್ಧತೆ. ಇದು ಸರಿಯಾಗಿ ನೀವು ಸಿದ್ಧತೆ ಮಾಡಿಕೊಂಡ ನಂತರ ಈ ವಸ್ತ್ರದೌತಿ ಅಂತ ಮಾಡ್ಬೋದು. ಬಟ್ ಮಾಡುವಾಗ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ. ಅದೊಂದು 7 ಮೀಟರ್ ಕ್ಲೋತ್ ಇರುತ್ತೆ. ಅದೊಂದು 4 ಬೆರಳಿನಷ್ಟು ಅಗಲ ಇರುತ್ತೆ. ಅದನ್ನು ನಾವು ನಿಧಾನವಾಗಿ ನುಂಗ್ತಾ ಹೋಗ್ತೇವೆ. ನುಂಗಿ ಆದ ನಂತರ ಹೊಟ್ಟೆನೆಲ್ಲ ನಾವು ಮಸಾಜ್ ಮಾಡಿಬಿಟ್ಟು ನಿಧಾನವಾಗಿ ಹೊರಗೆ ತೆಗಿತೇವೆ. ಅದು ಹೊಟ್ಟೆ ಒಳಗಡೆ ಇರುವ ಒಂದು ಕಶ್ಮಲಗಳನ್ನು ತೆಗಿಲಿಕ್ಕಿರುವಂಥ ಒಂದು ಕ್ರಿಯೆ. ಖಂಡಿತವಾಗಿ ಇದು ಮಾಡ್ಬೇಕಂತ ಹೇಳಿದ್ರೆ ಒಂದು ಎಕ್ಸ್ಪರ್ಟ್ ಗೈಡೆನ್ಸ್ ಬೇಕೇ ಬೇಕಾಗುತ್ತೆ ನಿಮಗೆ. ಮತ್ತು ವಯಸ್ಸಿನ ಮಿತಿ ಏನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಕೆಲವೊಂದು ಆರೋಗ್ಯ ಸಮಸ್ಯೆ ಇದ್ದರೆ ಅದು ಮಾಡಬಾರ್ದು. ಮತ್ತು ತುಂಬ ಇಳಿ ವಯಸ್ಸಿನಲ್ಲಿ ಅದು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಬಿಟ್ಟರೆ ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಅದನ್ನ ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಅಭ್ಯಾಸ ಮಾಡಿ ಪ್ರಾರಂಭಿಸಬಹುದು, ಮಾಡ್ಬೋದು. ಯಾವುದೇ ವಯಸ್ಸಿನ ಮಿತಿ ಇಲ್ಲ ಯೋಗಕ್ಕೆ. ಯಾರು ಬೇಕಾದ್ರೂ ಯೋಗವನ್ನು ಮಾಡ್ಬೋದು. ನಮ್ಮ ಹಠಯೋಗದಲ್ಲಿ ಹೇಳುತ್ತೆ ಸೂತ್ರ, ಯುವ ವೃದ್ಧೋತಿ ವೃದ್ಧೋವ ವ್ಯಾಧಿತೋ ದುರ್ಬಲೋಪಿವ ಅಭ್ಯಾಸ ಸಿದ್ಧಿ ಮಾಪ್ನೋತಿ. ಯಾರು ಬೇಕಾದ್ರು, ಯುವ ಅಂತ ಹೇಳಿದ್ರೆ ಏನು, ಯುವಕರು ಮಾಡ್ಬೋದು. ವೃದ್ಧರು, ಅತಿ ವೃದ್ಧರು, ದುರ್ಬಲರು, ವ್ಯಾಧಿತರು, ಆರೋಗ್ಯ ಸಮಸ್ಯೆ ಇರುವವರು ಯಾರು ಬೇಕಾದ್ರೂ ಮಾಡ್ಬೋದು. ಅಭ್ಯಾಸ ಮಾಡ್ತಾ ಮಾಡ್ತಾ ಅವರಿಗೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ, ಸಿದ್ಧಿ ಸಿಗುತ್ತೆ. ನಾ ಹಠಾತ್ ನಾ ಬಲಾತ್. ಯಾವುದೇ ರೀತಿ ಫೋರ್ಸ್ ಮಾಡಬಾರ್ದು, ಪ್ರೆಷರ್ ಹಾಕಬಾರ್ದು. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ಯೋಗವನ್ನು ಹೇಗೆ ಮಾಡ್ಬೇಕಂತ ಹೇಳಿದ್ರೆ, ಡೂ ಯೋಗ ವಿತ್ ಪೀಸ್ ಆ್ಯಂಡ್ ಪ್ಲೆಜರ್, ನಾಟ್ ವಿತ್ ಫೋರ್ಸ್ ಆ್ಯಂಡ್ ಪ್ರೆಷರ್ ಅಂತ. ಸೊ ಅಷ್ಟು ನಿಧಾನವಾಗಿ, ಶಾಂತವಾಗಿ, ನಮ್ಮ ಯಥಾಶಕ್ತಿ ನೋಡಿಕೊಂಡು, ನಮ್ಮ ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು, ದೇಹಕ್ಕೆ ಅನುಗುಣವಾಗಿ ಮಾಡಬೇಕು. ಅವಾಗ ಯಾವುದೇ ರೀತಿಯ ಒಂದು ಅಭ್ಯಂತರ ಇಲ್ಲ ಅದಕ್ಕೆ. ಓಕೆ, ಮತ್ತೊಂದು ಕರೆ ಇದೆ ಸರ್. ರಾಜೇಶ್ವರಿ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಮೇಡಮ್, ಪ್ರಶ್ನೆ ಕೇಳಿ. ನನ್ಗೆ ಅಂದ್ರೆ ಈಗ ನಾವು ಉಸಿರನ್ನು ಒಳಗೆ ತಕೊಳ್ತೇವೆ, ಹೊರಗೆ ಬಿಡ್ತೇವೆ, ಸ್ವಲ್ಪ ಹೊತ್ತು ಹಿಡ್ಕೊಳ್ತೇವೆ ಅಲ್ವಾ? ಅದ್ರಲ್ಲಿ ನಾವು ಎಷ್ಟು ಕೌನ್ಸಲ್ ಇಟ್ಕೊಳ್ಬೇಕು ಅಂತ? ಓಕೆ,
ಈ ಯಾವ ಪ್ರಾಣಾಯಾಮ ಕೇಳಿ ಅವರಿದ್ರೆ ಯಾವ- ಯಾವ ಪ್ರಾಣಾಯಾಮ? ಮಾಮೂಲಾಗಿ ನಾವು ಮಾಡ್ತೇವಲ್ಲ, ಈಗ ಯಾವ್ದು ನಾಡಿ ಶುದ್ಧಿ ಅಂತ ಹೇಳ್ತಲ್ಲ ಅದನ್ನ ಹಾ. ಆಗ್ಬೋದು. ಹ್ಮ್. ಯಾವ ಕೌಂಟ್ಸ್ ಯಾವ್ದಕ್ಕೆ ಇಟ್ಕೊಳ್ಬೇಕು ಅಂತ? ನೀವು ಒಂದು ಸರಳವಾದ ಒಂದು ಕೌಂಟ್ಸ್ ಅನ್ನ ಫಾಲೋ ಮಾಡಿ. 1:1:1 ಮಾಡಿ ಆರಂಭದಲ್ಲಿ. 1:1:1 ಅಂತ ಹೇಳಿದ್ರೆ ನೀವು 5 ಬಾರಿ ಉಸಿರನ್ನ ಒಳಗೆ ತಕೊಂಡ್ರೆ 5 ಬಾರಿ ಹಿಡ್ಕೊಳ್ಳಿ, 5 ಬಾರಿ ಬಿಡಿ. ಇದು ಬಹಳ ಸುಲಭವಾದ ರೇಷಿಯೋ. ಅದು ನಿರಂತರವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಅದು ಹೆಚ್ಚು ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಯೋಗ ಟೀಚರ್ ಒಂದು ಮಾರ್ಗದರ್ಶನ ಬೇಕಾಗತ್ತೆ. ಅದನ್ನ ನಾವು ಕೊನೆ ಹಂತದಲ್ಲಿ 1:4:2 ಮಾಡ್ತೇವೆ. ಸೊ ಬೇರೆ ಬೇರೆ ರೇಷಿಯೋಗಳು ಬರುತ್ತೆ. ಅದರಲ್ಲಿ ನಾವು ಬಿಗಿನರ್ಸಿಗೆ ಸಜೆಸ್ಟ್ ಮಾಡುವಂಥದ್ದು 1:1:1 ಅಂದ್ರೆ 5 ಒಳಗೆ ತಕೊಂಡ್ರೆ. ಇದ್ದೆ ನಾನು ಹೇಗೆ ಮಾಡ್ತಿದ್ದೆ ಅಂದ್ರೆ 4:2:4 4 ತಕೊಳ್ತೇನೆ, ಹಾ. 2 ಒಳಗೆ ಇಟ್ಕೊಳ್ತೇನೆ, ಪುನಃ 4 ಬಿಡ್ತೇನೆ. ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಯಾವಾಗಲೂ ನಾವು ಏನಾಗತ್ತೆ ಅಂತ ಹೇಳಿದ್ರೆ ಸಿಂಪಲ್ ಟು ಕಾಂಪ್ಲೆಕ್ಸು, ಸರಳತೆಯಿಂದ ಕಠಿಣದ ಕಡೆಗೆ ಹೋಗೋದು ಒಳ್ಳೆಯದು. ಯಾಕಂದ್ರೆ ಏಕಾಏಕಿ ನಾವು ಯಾವುದೋ ಒಂದು ದೊಡ್ಡ ರೇಷಿಯೋ ತಗೊಂಡಾಗ ನಮ್ಮ ಹೃದಯದ ಮೇಲೆ ಒತ್ತಡ ಬೀಳುತ್ತೆ, ಶ್ವಾಸಕೋಶ ಮೇಲೆ ಒತ್ತಡ ಬೀಳುತ್ತೆ. ಇದರಿಂದ ದುಷ್ಪರಿಣಾಮಗಳು ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಅದು ಕಂಫರ್ಟಬಲ್ ಆಗಿದೆ ಅಂದರೆ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಯಾವಾಗಲೂ ಬಿಡುವುದು ಹೆಚ್ಚು ಮಾಡ್ತೇವೆ. ಒಂದು ಮುಂದಿನ ಹಂತದಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ ನೀವು 10 ತಗೊಂಡ್ರೆ 20 ಬಿಡ್ತೀರಿ. ಸೊ ಆರಂಭದಲ್ಲಿ ನಾವು 10 ತಗೊಂಡು 10 ಬಿಡ್ತೇವೆ. ಕೊನೆಯಲ್ಲಿ ನಂತರ ಅಭ್ಯಾಸ ಆಗ್ತಾ ಆಗ್ತಾ ನಾವು ಏನು ತಗೊಳ್ತೇವೆ ಅದರ ಡಬಲನ್ನು ಬಿಡಲಿಕ್ಕೆ ಅಭ್ಯಾಸ ಮಾಡ್ತೇವೆ. ಅದು ಭಾಳ ಇಂಪಾರ್ಟೆಂಟು ನಮ್ಮ ಪ್ರಾಣಾಯಾಮ ಅಭ್ಯಾಸದಲ್ಲಿ. ಸೊ ಹಾಗಾಗಿ ನೀವು ನಿಮ್ಗೆ ಅದು ಕಂಫರ್ಟಬಲ್ ಇದೆಯಾ ಅಂತ ಹೇಳಿದ್ರೆ ನೆಕ್ಸ್ಟ್ ರೇಷಿಯೋ ನೀವು ಅಭ್ಯಾಸ ಮಾಡ್ಬೋದು. ಯಾರು ಯೋಗ ಟೀಚರ್ ಸಿಕ್ಕಿದ್ರೆ ಅವ್ರ ಹತ್ರ ಅವರ ಮಾರ್ಗದರ್ಶನ ಪಡ್ಕೊಂಡು ನೀವು ಮುಂದಿನ ಒಂದು ಕೌಂಟ್ಸನ್ನು ಫಾಲೋ ಮಾಡ್ಬೋದು. ಓಕೆ. ಹಾಗೆ ಪ್ರಾಣಾಯಾಮದ ವಿಷಯಕ್ಕೆ ಮತ್ತೆ ಮುಂದುವರಿಸಿದ್ರೆ, ಭ್ರಮರಿ ಅನ್ನೋದನ್ನ ಮನಸ್ಸಿನ ಔಷಧಿ ಅಂತ ಕೂಡ ಕರೀತಾರೆ. ಇದನ್ನ ಅಭ್ಯಾಸ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಸರಿಯಾದ ಅಭ್ಯಾಸದ ಕ್ರಮ ಏನಿದು? ಸಾಮಾನ್ಯವಾಗಿ ಭ್ರಾಮರಿ ಪ್ರಾಣಾಯಾಮ ಒಂದು ಒಳ್ಳೆಯ ಪರಿಣಾಮ. ನಮ್ಮ ಇವತ್ತಿನ ಟಾಪಿಕ್ ಕೂಡ ಒತ್ತಡ, ಆತಂಕ ಇತ್ಯಾದಿಗಳು ಇರುವುದರಿಂದ ಭ್ರಾಮರಿ ಪ್ರಾಣಾಯಾಮ ಅದಕ್ಕೆ ಒಳ್ಳೆ ಸೂಕ್ತವಾದ ಒಂದು ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮವನ್ನು ನೀವು ಸೈಲೆಂಟ್ ಪ್ಲೇಸಲ್ಲಿ ಅರ್ಲಿ ಮಾರ್ನಿಂಗ್ ಮಾಡಿದರೆ ಭಾಳ ಒಳ್ಳೆಯದು. ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇರುವ ಹಾಗೆ ಒಂದು ಷಣ್ಮುಖಿ ಮುದ್ರೆ ಅಂತ ಹೇಳ್ತೇವೆ ನಾವು. ಷಣ್ಮುಖಿ ಮುದ್ರೆ ಹಾಕಿ ಮಾಡಿದರೆ ಇನ್ನೂ ಒಳ್ಳೆಯದು. ಅದು ಷಣ್ಮುಖಿ ಮುದ್ರೆ ಹಾಕಿರೋದ್ರಿಂದ ಏನಾಗುತ್ತೆ, ನಮ್ಮ ಕ್ರೇನಿಯಲ್ ನರ್ವ್ಸ್ ಅಂತ ಏನು ಹೇಳ್ತೇವೆ, ಆ ಕ್ರೇನಿಯಲ್ ನರ್ವ್ಗೆ ನೇರವಾದ ಸಂಪರ್ಕ ಇರುತ್ತೆ. ಮನಸ್ಸಿನ ಮೇಲೆ ಒಳ್ಳೆ ಒಂದು ಉತ್ತಮವಾದ ಆಳವಾದ ಪರಿಣಾಮ ಬೀರುತ್ತೆ. ನಾವು ಅದು ಹಮ್ಮಿಂಗ್ ಬೀ ಸೌಂಡ್ ಅಂತ ಹೇಳ್ತೇವೆ. ನಾವು ಜೇನು ಹುಳಿನ ಥರ ನಾವು ಶಬ್ದ ಮಾಡುವಂಥದ್ದು. ನಾವು ಏನು ಮಾಡ್ತೇವೆ, ಉಸಿರನ್ನ ತೆಗೆದುಕೊಳ್ತೇವೆ, ಉಸಿರನ್ನ ಬಿಡುವಾಗ ಹಮ್ಮಿಂಗ್ ಬೀ ಸೌಂಡು ಅಂತ ಏನು ಹಮ್ಮಿಂಗ್ ಬೀ ಸೌಂಡ್ ಇದೆ ಅದನ್ನು ಮಾಡ್ತೇವೆ. ಸೊ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇವತ್ತು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಅದು. ಮೆದುಳಿನ ನಮ್ಮ ಆಲ್ಫಾ ವೇವ್ಸ್ ಅಂತ ಏನು ಕಳ್ತೀವಿ, ಮೆದುಳಿನ ಆಲ್ಫಾ ವೇವ್ಸ್ ಅದು ಕೂಡ ಸರಿಯಾಗಿ ಏನೋ ಸ್ಟಿಮ್ಯುಲೇಟ್ ಆಗುತ್ತೆ, ಅದು ಇಂಡ್ಯೂಸ್ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ, ಈ ಆತಂಕ ಇರ್ಬೋದು, ಒತ್ತಡ ಇರ್ಬೋದು ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆಗಲಿ ಅಥವಾ ನಮ್ಮ ಮೆದುಳಿನ ಸಂಬಂಧಪಟ್ಟ ಹಾರ್ಮೋನ್ಗಳಿರ್ಬೋದು ಅವುಗಳ ಒಳ್ಳೆ ಸೆಕ್ರೇಷನ್ ಚೆನ್ನಾಗಿ ಆಗುತ್ತೆ. ಮೆಲೋಟೋನಿನ್ ಹಾರ್ಮೋನ್ ಇರ್ಬೋದು, ಚೆನ್ನಾಗಿ ನಿದ್ದೆ ಬರುತ್ತೆ. ಡೋಪಮಿನ್ ಹಾರ್ಮೋನ್ ಇರ್ಬೋದು, ಒಂದು ವೆಲ್ ಬೀಯಿಂಗ್ ಕಾನ್ಸೆಪ್ಟ್ ಬರುತ್ತೆ, ಒಂದು ಮೂಡ್ ಸ್ವಿಂಗ್ ಇದ್ದೆ ಅದು ಕಡಿಮೆ ಆಗುತ್ತೆ. ಇವೆಲ್ಲ ಬೆನಿಫಿಟ್ಸ್ಗಳು ಇದರಿಂದ. ಆ ಮುದ್ರೆ ಒಂದ್ಸಲಿ ತೋರಿಸ್ಬೋದಾ, ಹೇಗೆ ಮಾಡಬೇಕು? ಸಾಮಾನ್ಯವಾಗಿ ಷಣ್ಮುಖಿ ಮುದ್ರೆ ಅಂತ ಹೇಳ್ತೇವೆ. ಈ ಇಂಡೆಕ್ಸ್ ಫಿಂಗರನ್ನು ನಾವು ಈ ಅಪ್ಪರ್ ಐ ಸಾಕೆಟಲ್ಲಿ ಇಡ್ತೇವೆ, ಮಿಡಲ್ ಫಿಂಗರನ್ನು ಲೋವರ್ ಐ ಸಾಕೆಟಲ್ಲಿ, ಆ್ಯಂಡ್ ರಿಂಗ್ ಫಿಂಗರನ್ನು ಮೂಗಿನ ಅಕ್ಕಪಕ್ಕದಲ್ಲಿ, ಹೀಗೆ ಚಿಕ್ಕ ಬೆರಳನ್ನು ನಾವು ಮೇಲಿನ ತುಟಿಯ ಮೇಲೆ ಇಡ್ತೇವೆ. ಮತ್ತು ಹೆಬ್ಬೆರಳನ್ನು ಕಿವಿಯ ಇಯರ್ ಲೋಬ್ ಏನಿದೆ ಆ ಇಯರ್ ಲೋಬನ್ನು ಒತ್ತಿಬಿಟ್ಟು ಕಿವಿಯನ್ನು ಮುಚ್ಕೊಳ್ಬೇಕು. ಶೋಲ್ಡರ್ ಫ್ರೀ ಆಗಿರಲಿ, ರಿಲ್ಯಾಕ್ಸ್ ಆಗಿರಲಿ, ಬೆನ್ನು ನೇರವಾಗಿರಬೇಕು, ಉಸಿರು ತಗೊಳ್ಬೇಕು ನೇರವಾಗಿ. ಉಸಿರು ಬಿಡುವಾಗ ಹಮ್ಮಿಂಗ್ ಬೀ ಸೌಂಡ್ ಮಾಡಬೇಕು. ಸಾಧ್ಯ ಆದರೆ ಇಲ್ಲಿ ಐಬಾಲನ್ನು ಕೂಡ ಟರ್ನ್ ಮಾಡ್ಬೋದು, ಮೇಲ್ಗಡೆಗೆ ಟರ್ನ್ ಮಾಡಿ ಇಟ್ಕೊಳ್ಬೋದು ಹಾಗೆ. ಇಲ್ಲಾಂದರೆ ಆರಾಮ್ಸೆ ಇಷ್ಟು ಮಾತ್ರ ಹಾಕ್ಕೊಂಡ್ಬಿಟ್ಟು ಉಸಿರನ್ನ ಬಿಡುವಾಗ ಹೀಗೆ ಮಾಡೋದು. ಇದು ಒಂದು ಬಾರಿ ಹೀಗೆ ಕಂಟಿನ್ಯೂಸ್ ಆಗಿ 10 ನಿಮಿಷ 15 ನಿಮಿಷ ಮಾಡ್ಬೋದು. ಆರಂಭದಲ್ಲಿ 5 ಬಾರಿ ಉಸಿರು ತಗೊಂಡ್ರೆ 10 ಬಾರಿ ಮಾಡ್ಬೋದು, 10 ಬಾರಿ ಹೊರಗೆ ಬಿಡುವುದು. ನಿಧಾನವಾಗಿ ಎಕ್ಸ್ಟೆಂಡ್ ಆಗ್ತಾ ಹೋಗಬೇಕು. ಅದು ಏನು 5 ಸೆಕೆಂಡ್ ತಗೊಂಡ್ರೆ 10 ಸೆಕೆಂಡ್ ಬಿಡ್ತೀರಿ ಆರಂಭದಲ್ಲಿ. ನಿಧಾನವಾಗಿ 5 ಸೆಕೆಂಡ್ ತಗೊಂಡು ಆಮೇಲೆ ಅದು ಈಗ 5 ಸೆಕೆಂಡ್ ಬದಲಿಗೆ 10 ಸೆಕೆಂಡ್ ಮಾಡ್ಬೋದು. ಇಲ್ಲ ನಮ್ಮ ಎಕ್ಸಲೇಷನ್ ಏನಿದೆ ಆ ಒಂದು ಅದರ ಲೆಂತನ್ನು ನಾವು ಹೆಚ್ಚು ಮಾಡ್ತಾ ಹೋಗ್ಬೋದು. 5 ಸೆಕೆಂಡ್ ಇರೋದು 10 ಸೆಕೆಂಡು, 10 ಸೆಕೆಂಡಿಂದ 20, 20ರಿಂದ 30. ಸಾಮಾನ್ಯವಾಗಿ ಒಂದು 20ರಿಂದ 30 ಸೆಕೆಂಡು ನಾವು ಯಾವಾಗ ಉಸಿರನ್ನ ಬಿಡ್ಲಿಕ್ಕೆ ಶುರು ಮಾಡ್ತೇವೆ ಭ್ರಾಮರಿಯಲ್ಲಿ, ಸಾಕಷ್ಟು ಒತ್ತಡದಲ್ಲಿ ಆತಂಕದಲ್ಲಿ ಕಡಿಮೆ ಆಗಲಿ ಶುರು ಆಗುತ್ತೆ. ಓಕೆ, ಮತ್ತೊಂದು ಕರೆ ಇದೆ ಸರ್, ನೋಡೋಣ. ಕನಕ ಅವರು ಚಿಕ್ಕಮಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ಪ್ರಶ್ನೆ ಕೇಳಿ.
ಹಲೋ, ಹಲೋ, ನಮಸ್ಕಾರ ಮೇಡಮ್, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಕೇಳಿ madam. ಯೋಗ ದಿನದ ಶುಭಾಶಯಗಳು ತಮಗೆ. ಧನ್ಯವಾದಗಳು ನಿಮಗೂ ಕೂಡ. ಅಂದ್ರೆ ಮೇಡಮ್, ಈಗ ನಾವು ಬೆಳಿಗ್ಗೆ ಹೊತ್ತು ಡೈಲಿ ಮಾಡ್ತಿದೀವಿ. ನಿಮ್ ಧ್ವನಿ ಅಷ್ಟು ಕ್ಲಿಯರ್ ಆಗಿಲ್ಲ, ಒಂಚೂರು ಮತ್ತೆ ಪ್ರಶ್ನೆ ಅದೇ ಕೇಳಿ. madam, ಬೆಳಿಗ್ಗೆ ಹೊತ್ತು ಡೈಲಿ ಮಾಡ್ತಿದೀವಿ ನಾವು. ಓಕೆ. ಅದು ವಾಕ್ ಮುಗಿಸ್ಕೊಂಡ್ ಬಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನಾವು ಗೃಹಿಣಿಯರ್ ಆಗಿರೋದ್ರಿಂದ ಏನಾದ್ರು ಒತ್ತಡ ಇರೋದ್ರಿಂದ ಮಧ್ಯೆ ಗ್ಯಾಪ್ ಆಗುತ್ತೆ. ವೀಕ್ಲಿ 3 days 4 days ಆಗುತ್ತೆ ಮಾಡೋದು. ಓಕೆ. ಮಧ್ಯೆ ಗ್ಯಾಪ್ ಆಗುತ್ತೆ. ಇದರಿಂದ ಏನಾದ್ರು ಆರೋಗ್ಯಕ್ಕೆ ಏನಾದ್ರು ಪ್ರಾಬ್ಲಮ್ ಅದ್ ಬಿಡ್ದಂಗೆ ಕಂಟಿನ್ಯೂಸ್ ಗೆ ಮಾಡ್ಬೇಕಾ ಒಂದು. ಓಕೆ. ಆಮೇಲೆ ಇನ್ನೊಂದು ಮೇಡಮ್, ಈ ಭಸ್ತ್ರಿಕಾ ಪ್ರಾಣಾಯಾಮದಿಂದ ಇನ್ಸುಲಿನ್ ಕ್ರಿಯೇಟ್ ಮಾಡ್ಲಿ ಅಂತಾರೆ, ಅದೌದಾ? ಭಸ್ತ್ರಿಕಾ ಪ್ರಾಣಾಯಾಮದಿಂದ ಹಾಡಿನಲ್ಲಿ ಇನ್ಸುಲಿನ್ ಕ್ರಿಯೇಟ್ ಆಗುತ್ತೆ, ಅದು ಒಳ್ಳೇದು ಅಂತ ಹೇಳ್ತಾರೆ, ಹೌದಾ? ಭಸ್ತ್ರಿಕದಿಂದ ಇನ್ಸುಲಿನ್ ಕ್ರಿಯೇಟ್ ಆಗುತ್ತೆ ಬಾಡಿಲಿ ಅಂತಾರೆ, ಅದು ಹೌದಾ, ನಿಜಾನಾ ಅಂತ? ಒಂದು ಅವ್ರು ಏನಾದ್ರು ಯೋಗಾಭ್ಯಾಸ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಬಿಟ್ರೆ ತೊಂದರೆ ಆಗತ್ತಂತ ಅಲ್ಲ, ಅಂದ್ರೆ ಒಂದ್ ವಾರದಲ್ಲಿ 3-4 ದಿನ ಮಾಡ್ಲಿಕ್ಕೆ ಮಾಡ್ತಾರೆ. ಸಾಧ್ಯ ಆಗುತ್ತೆ, ದಿನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಒಳ್ಳೆಯ ಒಂದು ಅಭ್ಯಾಸ. ಈಗ ಸದ್ಯಕ್ಕೆ ಅವರಿಗೆ ಎಷ್ಟಾಗತ್ತೆ ಅಷ್ಟು ಮಾಡಲಿ, ಆಮೇಲೆ ನಿಧಾನವಾಗಿ ನಿರಂತರವಾಗಿ ಅದನ್ನ ಅಳವಡಿಸ್ಕೊಳ್ಳಿ ಅವರು. ಈಗ ವಾರದಲ್ಲಿ 3 ಬಾರಿ ಆಗ್ತಾ ಇದ್ರೆ ಆಮೇಲೆ ವಾರದಲ್ಲಿ 7 ಬಾರಿ ಬೇಕಾದ್ರೂ ಮಾಡ್ಬೋದು. ಯೋಗದಲ್ಲಿ ಬಿಟ್ಟರೆ ಸೈಡ್ ಎಫೆಕ್ಟ್ಸ್ ಅಂತೇನೇ ಇಲ್ಲ, ಮಾಡಿದರೆ ಪ್ರಯೋಜನ. ಬಿಟ್ಟಿದ ತಕ್ಷಣ ಬೇರೆ ಎಕ್ಸಸೈಸ್ ಥರ ದುಷ್ಪರಿಣಾಮಗಳು ಇದರಲ್ಲಿ ಆಗೋದಿಲ್ಲ. ನಿರಂತರವಾಗಿ ಮಾಡಿದ್ರೆ ಏನಾಗುತ್ತೆ, ನಾವು ಪಳಗ್ತೇವೆ, ದೇಹ ಮನಸ್ಸು ಚೆನ್ನಾಗಿ ಪಳಗುತ್ತೆ. ಮತ್ತು ಆರೋಗ್ಯ ಸ್ಥಿತಿಯಲ್ಲಿ ಆಗಲಿ, ಮನಸ್ಸಿನ ಸ್ಥಿತಿ, ಮಾನಸಿಕ ಆರೋಗ್ಯ ಇರಲಿ, ದೈಹಿಕ ಆರೋಗ್ಯ ಆಗಲಿ, ಅದು ಇನ್ನಷ್ಟು ವೃದ್ಧಿ ಆಗುತ್ತೆ. ಭಸ್ತ್ರಿಕಾ ಪ್ರಾಣಾಯಾಮ, ಭಸ್ತ್ರಿಕಾ ಮಾತ್ರ ಅಂತಲೇ ಅಲ್ಲ, ಎಲ್ಲ ಪ್ರಾಣಾಯಾಮದಲ್ಲೂ ಕೂಡ ಏನಾಗುತ್ತೆ ಅಂದರೆ ಒಂದು ಪ್ರಾಣಶಕ್ತಿಯ ಒಂದು ಬ್ಯಾಲೆನ್ಸ್, ಸಮತೋಲನಗೊಳ್ಳುವುದು ಆಗತ್ತೆ. ನಾವು ಅದನ್ನೇ ಪ್ರಾಣಾಯಾಮ ಅಂತ ಹೇಳಿದರೆ ನಮ್ಮ ಏನು ಪ್ರಾಣ ನಮ್ಮಲ್ಲಿ ಹರಿತದೆ, ನಮ್ಮ ಪ್ರಾಣಶಕ್ತಿ ಏನು ನಮ್ಮ ದೇಹ ತುಂಬ ಹರಿತದೆ, ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ನಮ್ಮ ಪ್ರಾಣಾಯಾಮ ಮಾಡೋ ಉದ್ದೇಶ ಅದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ ಏನು, ಪ್ರಾಣಾಯಾಮದಿಂದ ನಮಗೆ ಮನಸ್ಸಿನ ಮೇಲೆ ಒಳ್ಳೆಯ ಒಂದು ಪ್ರಯೋಜನ ಆಗಲಿಕ್ಕೆ. ಸಾಮಾನ್ಯವಾಗಿ ನಮಗೆ ಇನ್ಸುಲಿನ್ ಸಿಕ್ರೇಷನ್ನು, ಅಲ್ಲಿ ಇನ್ಸುಲಿನ್ನ ಒಂದು ಸ್ರವಿಕೆಯಲ್ಲಿ ಇಂಬ್ಯಾಲೆನ್ಸ್ ಆಗೋದು ತುಂಬ ಕಾರಣಗಳಿದೆ. ಎಕ್ಸಸೈಸ್ ಮಾಡದೇ ಇರೋದು ಇರ್ಬೋದು, ಅಥವಾ ಫುಡ್ಡಿಂದ ಇರ್ಬೋದು, ಅಥವಾ ಮಾನಸಿಕ ಒತ್ತಡದಿಂದ ಕೂಡ ಇರ್ಬೋದು. ಸೊ ಹಾಗಾಗಿ ಈ ಪ್ರಾಣಾಯಾಮ ನಾವು ಮಾಡಿದಾಗ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಒಂದು ಶಾಂತವಾದ ವಾತಾವರಣ ಉಂಟಾಗುತ್ತೆ. ಇದರಿಂದ ಇನ್ಸುಲಿನ್ ಸೆಕ್ರೇಷನು ಚೆನ್ನಾಗಿ ಆಗುತ್ತೆ. ಅದು ಬರೀ ಭಸ್ತ್ರಿಕಂತಲೇ ಅಲ್ಲ, ಎಲ್ಲ ಯಾವುದೇ ಪ್ರಾಣಾಯಾಮ ಇದ್ರೂ ಕೂಡ ಹಾಗೆ. ಮನಸ್ಸು ಶಾಂತವಾದಾಗ ದೇಹದಲ್ಲಿ ಆಗುವಂಥ ಅನೇಕ ಚಟುವಟಿಕೆಗಳು ಚೆನ್ನಾಗಿ ಆಗುತ್ತೆ. ಅದಕ್ಕೆ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ, ಪ್ರಾಣಾಯಾಮ ಏನು ಬೆನಿಫಿಟ್ಸ್ ಏನು ಅಂತ ಹೇಳಲಿಕ್ಕೆ ಅವ್ರು ಹೇಳ್ತಾರೆ, ತತಕ್ಷ್ಯತೆ ಪ್ರಕಾಶವರ್ಣಂ. ನಮ್ಮ ಒಂದು ಏನು ನಮ್ಮ ಒಳಗಡೆ ಇರುವ ಎನರ್ಜಿ ಏನಿದೆ, ಇನ್ನರ್ ಎಫ್ಯುಲೆನ್ಸ್ ವಿಲ್ ಅನ್ಕವರ್ ಅಂತ. ಇನ್ನರ್ ಎಫ್ಯುಲೆನ್ಸ್ ವಿಲ್ ಅನ್ಕವರ್. ನಮ್ಮ ಒಳಗಡೆ ಇರುವ ಎನರ್ಜಿ ಸಂಪೂರ್ಣವಾಗಿ ಬಿಚ್ಚಿಕೊಳ್ಳುತ್ತೆ, ಇಡೀ ದೇಹಕ್ಕೆ ಅದು ಪಸರಿಸಲಿಕ್ಕೆ ಶುರುವಾಗುತ್ತೆ. ಸೊ ಇದು ಒಂದು. ಆಮೇಲೆ ಮನಸ್ಸಿಗೆ ಒಂದು ಧಾರಣ ಶಕ್ತಿ ಬರುತ್ತೆ, ಮನಸ್ಸು ಒಂದು ಕಡೆ ಕೇಂದ್ರೀಕರಿಸುವ ಒಂದು ಸಾಮರ್ಥ್ಯ ಬರುತ್ತೆ ಮನಸ್ಸಿಗೆ. ಸೊ ಅದು ಇನ್ನೊಂದು ಬೆನಿಫಿಟ್ಸ್ ನಮ್ಮ ಒಂದು ಪ್ರಾಣಾಯಾಮದಿಂದ. ಹಾಗಾಗಿ ಭಸ್ತ್ರಿಕಾ ಅಂತಲೇ ಅಲ್ಲ, ಯಾವುದೇ ಪ್ರಾಣಾಯಾಮ ಮಾಡಿದ್ರು ಅವರಿಗೆ ಈ ಒಂದು ಬೆನಿಫಿಟ್ ಸಿಗುತ್ತೆ. ಮತ್ತೊಂದು ಕರೆ ಇದೆ ಸರ್, ನೋಡೋಣ. ರಾಜೇಶ್ವರಿ ಅವರು ಕೊಳ್ಳೇಗಾಲದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್ ಹತ್ರ ಮಾತಾಡ್ಬೇಕು. ಇದಾರೆ ಕೇಳಿ, ಪ್ರಶ್ನೆ ಕೇಳಿ. ಸರ್, ನಾವು ಟೈಲರಿಂಗ್ ಮಾಡ್ಕೊಂಡಿದೀವಿ ಮನೆಯಲ್ಲೇ. ಅದರಿಂದ ನಾವು ಅಂದ್ರೆ ನಮ್ದು ಸಿಜೇರಿಯನ್ ಆಗಿರೋದು. ಮತ್ತೆ ನಾವು ಬಟ್ಟೆ ಹೊಲಿಯ ಕೂತ್ಕೊಂಡ್ರೆ ಸ್ವಲ್ಪ ಬೆನ್ನು ನೋವು ಬರುತ್ತೆ. ಬೆನ್ನು ನೋವು, ಮಂಡಿ ನೋವು, ಆಮೇಲೆ ಒಂದ್ ಸ್ವಲ್ಪ ಒತ್ತಡ ಜಾಸ್ತಿ. ಈ ತರದಾಗ ಏನು ಬೇಡ, ಸುಮ್ನೆ ಮಲಗಿದ್ರೆ ಸ್ವಲ್ಪ ಸಾಕು ಅಂತ ಅನ್ಸುತ್ತೆ. ಇದಕ್ಕೆ ಯಾವ ತರ ನಾವು ವ್ಯಾಯಾಮ ಮಾಡ್ಬೇಕು, ಅಥವಾ ಕ್ಲಾಸ್ಗೆ ಹೋಗಿ ಸೇರ್ಕೋಬೇಕಾ, ಏನು ನಮ್ಗೆ ಸ್ವಲ್ಪ ಗೈಡೆನ್ಸ್ ಮಾಡ್ತೀರಾ? ನೀವು ಈ ಒಂದು ತೊಂದರೆಯನ್ನ ತೆಗಿಬೇಕಂತ ಹೇಳಿದ್ರೆ ಸ್ವಲ್ಪ ದಿನಕ್ಕಾದರೂ ನೀವು ಒಂದು ಯೋಗ ಟೀಚರಿನ ಮಾರ್ಗದರ್ಶನ ಪಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಕೆಲವೊಂದು ವಿಡಿಯೋಗಳನ್ನು ನೋಡಿ ಮಾಡ್ಬೋದು, ಬಟ್ ತಪ್ಪಾದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ನಿಮ್ಮ ಒಂದು ಈ ಪ್ರಾಬ್ಲಮಿಗೆ ಒಳ್ಳೆ ಆಸನ ಅಂತ ಹೇಳಿದರೆ ಸೇತುಬಂಧ ಆಸನ, ಭುಜಂಗಾಸನ, ಅವೆರಡು ಆಸನದಿಂದ ಬ್ಯಾಕ್ ಪೇನನ್ನು ತುಂಬ ಕಡಿಮೆ ಮಾಡ್ಬೋದು. ಇನ್ನೊಂದು ಮಂಡಿಗೆ ನೀವು ನಮ್ಮಲ್ಲಿ ಚಕ್ರಿಕಾಸನ ಅಂತ ಒಂದಿದೆ, ಸೈಕ್ಲಿಂಗ್ ಪೋಸ್ ಅಂತ ಕರಿತೇವೆ ನಾವು. ಅದು ರಕ್ತ ಸಂಚಲನ ಹೆಚ್ಚು ಮಾಡುತ್ತೆ, ವೆರಿಕೋಸ್ ವೇನು ಅಥವಾ ಕಾಲು ಸೆಳೆತ ಅದನ್ನು ಕಡಿಮೆ ಮಾಡುತ್ತೆ, ಮತ್ತು ಕೀಲುಗಳ ಒಂದು ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಸೊ ನೀವು ಇಷ್ಟು ಆಸನಗಳನ್ನು ಯಾವುದಾದ್ರು ಯೋಗ ಸೆಂಟ್ರಲ್ಲಿ ಕಲಿತು ಅಟ್ಲೀಸ್ಟ್ ಒಂದು 2 ವೀಕ್ಸು 3 ವೀಕ್ಸು ಕಲಿತು ನೀವು ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಿಮಗೆ ಆ ಸಾಮರ್ಥ್ಯ ಇದೆ ಅಂತ ಹೇಳಿದರೆ ಕೆಲವೊಂದು ಯೂಟ್ಯೂಬ್ ವಿಡಿಯೋಗಳೆಲ್ಲ ಸಿಗುತ್ತೆ,
ಒಳ್ಳೆ ಚಾನಲ್ಗಳಿಂದ ಅದನ್ನು ಪಡ್ಕೊಂಡು ನೀವು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಭಾಳ ಸರಳ ಆಸನ ಆದ್ದರಿಂದ ಅದನ್ನು ಮಾಡ್ಬೋದು. ಓಕೆ. ಹಾಗೆ ಪ್ರಾಣಾಯಾಮ ಮಾಡಬೇಕಾದ್ರೆ ಜನಗಳು ಮಾಡುವಂಥ ಸಾಮಾನ್ಯ ತಪ್ಪುಗಳೇನು? ಯಾವ ರೀತಿ ತಪ್ಪುಗಳನ್ನ ಮಾಡ್ತಾರೆ, ಏನನ್ನು ಅವಾಯ್ಡ್ ಮಾಡಬೇಕು? ಸಾಮಾನ್ಯವಾಗಿ ಪ್ರಾಣಾಯಾಮ ಮಾಡುವಾಗ ಈ ಬೆನ್ನು ಹುರಿ ಅಂತ ಏನು ಹೇಳ್ತೇವೆ ನಾವು, ಅದನ್ನು ನೇರವಾಗಿ ಇಟ್ಕೊಳ್ಬೇಕು. ಇದು ನಾವೇನು ಮಾಡ್ತೇವೆ, ಬೆನ್ನನ್ನು ಬಾಗಿಸ್ತೇವೆ. ಅವಾಗ ಏನಾಗುತ್ತೆ, ಡಯಾಫ್ರಮ್ ಮೂವ್ಮೆಂಟ್ ಸರಿಯಾಗಿ ಆಗೋದಿಲ್ಲ, ಶ್ವಾಸಕೋಶ ಸಾಮರ್ಥ್ಯ ಕೂಡ ಹಾಳಾಗುತ್ತೆ. ಅದಕ್ಕೆ ನಾವು ಸಮಕಾಯಂ ಶಿರೋಗ್ರೀವ ಅಂತ ಕರೆದಿರೋದು. ಅಪ್ ಹೆಡ್ ನೆಕ್ ಬ್ಯಾಕ್ ಅಪ್ಲಿಫ್ಟೆಡ್ ಅಂತ, ಅದು ಒಂದು ಭಾಳ ಇಂಪಾರ್ಟೆಂಟು, ನೇರವಾಗಿ ಇರಬೇಕು ಅದು. ಆಮೇಲೆ ನಾವು ಉಸಿರಾಟ ಕ್ರಿಯೆ ಮಾಡುವಾಗ ಉಸಿರದ ಮೇಲೆ ಗಮನಿಸಬೇಕು. ಮನಸ್ಸೆಲ್ಲೋ ಇರುತ್ತೆ, ಉಸಿರಾಟಲ್ಲಿ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 5 ರೌಂಡ್ ಮಾಡಿ ಅಂತ ಹೇಳಿದರೆ 5 ರೌಂಡನ್ನು ಅವರು 5 ಸೆಕೆಂಡಲ್ಲಿ ಮುಗಿಸ್ಬಿಡ್ತಾರೆ. ಸೊ ನಾವು ಅದನ್ನು ಏನು ಮಾಡಬೇಕು, ಆದಷ್ಟು ದೀರ್ಘಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಶ್ವಾಸಕ್ರಿಯೆ ಆದಷ್ಟು ಶ್ವಾಸ ಮತ್ತು ಪ್ರಶ್ವಾಸ ಏನಿದೆ ಅದನ್ನು ದೀರ್ಘಗೊಳಿಸಬೇಕು ಆದಷ್ಟು. ಆವಾಗ ಅದರ ಒಂದು ಪ್ರಯೋಜನ ಹೆಚ್ಚಾಗುತ್ತೆ. ಇನ್ನೊಂದು ಬಾಡಿಯಲ್ಲಿ ಮೂಮೆಂಟ್ಸ್ ಇರುವಂಥದ್ದು, ಚಲಿಸೋದು, ಬಾಡಿಯನ್ನು ಮೂವ್ ಮಾಡ್ತಾ ಇರುವಂಥದ್ದು, ರೆಸ್ಟ್ಲೆಸ್ನೆಸ್ ಇರುವಂಥದ್ದು. ಅದಕ್ಕೋಸ್ಕರನೇ ಪತಂಜಲಿ ಮಹರ್ಷಿಗಳು ಆಸನವನ್ನು ಫಸ್ಟ್ ಇಟ್ಟಿರುವಂಥದ್ದು. ಯಾವಾಗ ನಾವು ಆಸನ ಮಾಡ್ತೇವೆ ಈ ರೀತಿಯ ಬಾಡಿಯಲ್ಲಿ ಆಗುವಂಥ ಒಂದು ಡಿಸ್ಟ್ರಾಕ್ಷನ್ಸನ್ನು ನಾವು ಕಡಿಮೆ ಮಾಡ್ತೇವೆ. ಪ್ರಾಣಾಯಾಮ ಮಾಡಲಿಕ್ಕೆ ಒಂದು ಎಲಿಜಿಬಿಲಿಟಿ ಸಿಗುತ್ತೆ, ಅದಕ್ಕೆ ಒಂದು ಯೋಗ್ಯತೆ ಬರುತ್ತೆ ಅದಕ್ಕೆ. ಸೊ ಅವರು ಒಂದು ವೇಳೆ ನೇರವಾಗಿ ಪ್ರಾಣಾಯಾಮಕ್ಕೆ ಹೋಗ್ತಾರಂತ ಹೇಳಿದರೆ ಸಾಮಾನ್ಯವಾಗಿ ಬೆನ್ನು ಮೂಳೆ ನೇರವಿಟ್ಕೊಳ್ಳಿ, ಯಾವುದೇ ರೀತಿ ಚಲನೆ ಬೇಡ, ಉಸಿರಾಟ ಮೇಲೆ ಗಮನ ಇರಲಿ, ಆದಷ್ಟು ಯಥಾಶಕ್ತಿ ಅವರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಲಿ. ಆರಂಭದಲ್ಲೇ ಒಂದು ಅರ್ಧ ಗಂಟೆ 1 ಗಂಟೆ ಎಲ್ಲ ಮಾಡೋದು ಬೇಡ. ಸಾಮಾನ್ಯವಾಗಿ ಒಂದು 10 ನಿಮಿಷನೋ 15 ನಿಮಿಷದಿಂದ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಅವರು ವೃದ್ಧಿಸಿಕೊಂಡು ಹೋಗಲಿ. ಓಕೆ. ಮತ್ತೊಂದು ಕರೆ ಇದೆ ಸರ್, ನೋಡೋಣ. ಕುಮಾರಸ್ವಾಮಿ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ಕೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮ್ದು ವಾರಕ್ಕೊಮ್ಮೆ ನಾನು ಯೋಗಾಭ್ಯಾಸಕ್ಕೆ ಹೋಗ್ತಾ ಇದ್ದೀನಿ. ಆದ್ರೆ ದಿನಾನು ಪ್ರತಿದಿನ ವಾಕ್ ರನ್ ಮಾಡ್ತಾ ಇದ್ದೀನಿ. ಅದು ವಿಧಾನಸೌಧದ ಮುಂದೆ ಪ್ರೋಗ್ರಾಮ್ ಇರೋದ್ರಿಂದ ಅವಾಗ ಹೋಗೋಣ ಅಂತ ಅಭ್ಯಾಸ ಮಾಡಕ್ ಹೋಗಿ ಅದು ಆಗ್ತಾ ಇಲ್ಲ. ಅದಕ್ಕೆ ತೊಂದರೆ ಏನಿಲ್ವಾ? ಯೋಗಾಭ್ಯಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಇಲ್ಲ, ಅದು ಸ್ವಲ್ಪ ಬಿದ್ದುಬಿಟ್ಟು 5 ಇಯರ್ಸ್ ಬ್ಯಾಕ್ ತುಂಬಾ ನೋವಾಗ್ತಾ ಇತ್ತು. ಪರವಾಗಿಲ್ಲ. ಅಂದ್ರೆ ದಿನನಿತ್ಯ ನಾನು 5 ಕಿಲೋಮೀಟರ್ ರನ್ ಮಾಡ್ತೀನಿ, ಎಕ್ಸರ್ಸೈಸ್ ಎಲ್ಲ ಮಾಡ್ತೀನಿ. ಯೋಗ ಮಾತ್ರ ಸ್ಯಾಟರ್ಡೆ 1 ಡೇ ಹೋಗ್ತಾ ಇದ್ದೀನಿ. ಹೋಗ್ತೀನಿ. ನೀವು ಸಾಧ್ಯವಾದ್ರೆ ಏನ್ ಮಾಡ್ಬೋದು, ಯೋಗಾಭ್ಯಾಸವನ್ನ ಸಾಧ್ಯವಾದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಈ ರನ್ನಿಂಗ್ ಬದಲಿಗೆ ವಾಕಿಂಗ್ ಅನ್ನ ಮಾಡಿ. ವಾಕಿಂಗ್ ಇಸ್ ಬೆಸ್ಟ್ ಎಕ್ಸಸೈಸು. ನಾವು ಹೇಳುವಾಗೆ ಇಟ್ಸ್ ಅ ಕಿಂಗ್ ಆಫ್ ಎಕ್ಸಸೈಸು. ಸೊ ಹಾಗಾಗಿ ವಾಕಿಂಗನ್ನು ಸ್ವಲ್ಪ ಜಾಸ್ತಿ ಮಾಡಿ. ರನ್ ಮಾಡಿದಾಗ ಏನಾಗುತ್ತೆ, ಕೀಲುಗಳಿಗೆ ತುಂಬ ಒತ್ತಡ ಬೀಳುತ್ತೆ, ಹೃದಯಕ್ಕೆ ತುಂಬ ಒತ್ತಡ ಆಗುತ್ತೆ. ಸೊ ಸಾಮಾನ್ಯವಾಗಿ ನಮ್ಮ ಯೋಗದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, 2 ಎನಿಮಲ್ಸು ರನ್ ಮಾಡಬಾರ್ದಂತ. ಒಂದು ಹ್ಯೂಮನ್ ಬೀಯಿಂಗ್ಸು, ಮನುಷ್ಯರು, ಇನ್ನೊಂದು ಎಲಿಫೆಂಟ್, ಆನೆ. ಯಾಕೆಂದರೆ ನಮ್ಮ ಕಾಲಿನ ಒಂದು ಏನು ಸ್ಟ್ರಕ್ಚರ್ ಏನಿದೆ ಅದು ನಡಿಲಿಕ್ಕೆ ಭಾಳ ಸೂಕ್ತ, ಅದು ಓಡಲಿಕ್ಕಲ್ಲ. ಹಾಗಾಗಿ ನಡಿಗೆಯೇ ಸೂಕ್ತ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನೊಂದು, ನಿಮಗೆ ಆಸನಗಳನ್ನು ಏನು ಅಭ್ಯಾಸ ಏನಾದ್ರು ಮಾಡಿದರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡಿ. ನಿರಂತರವಾಗಿ ಸಾಧ್ಯವಾದರೆ ಒಂದು ವಾರದಲ್ಲಿ 3 ಸರಿಯೋ 4 ಸರಿಯೋ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದು ಬಾರಿ ಸಾಕಾಗೋದಿಲ್ಲ. ಮತ್ತು ಯೋಗ ಅಂದ ತಕ್ಷಣ ನೀವು ಬರೀ ಆಸನ ಮಾತ್ರ ತಗೊಳ್ಬಿಡಿ. ಪ್ರಾಣಾಯಾಮ ಅಥವಾ ಇನ್ನು ಉಳಿದಂಥ ಒಂದು ಅಂಗಗಳೇನಿದೆ ಅವುಗಳನ್ನು ಕೂಡ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದು ತುಂಬ ಬದಲಾವಣೆಗಳನ್ನು ತರುತ್ತೆ. ನಿಮ್ಮಲ್ಲಿ ಈಗ ತೂಕ ಹೆಚ್ಚಿದ್ರೆ ಕಡಿಮೆ ಮಾಡುತ್ತೆ, ನಿಮ್ಮ ನೋವುಗಳನ್ನು ನಿಧಾನವಾಗಿ ತೆಗಿತದೆ. ನಿಮಗೆ ಗೊತ್ತಾಗುತ್ತೆ 3 ರಿಂದ 6 ತಿಂಗಳು ಸಾಕಾಗುತ್ತೆ. ಅಷ್ಟೇ ನೀವು ಡೆಡಿಕೇಶನ್ ಆಗಿ ಕೊಡಬೇಕಾಗಿರೋದು. ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಕಾಣಿಸ್ತದೆ. ಓಕೆ. ಹಾಗೆ ಮುದ್ರೆಗಳು ಅಂದರೆ ಬೆರಳಿನ ತುದಿಗಳಲ್ಲಿ ಇರುವಂತಹ ಶಕ್ತಿ ಅಂತ ಹೇಳ್ತಾರೆ. ಇತ್ತೀಚಿನ ದಿನದಲ್ಲಿ ಸುಮಾರು ಜನ ಮುದ್ರೆಗಳನ್ನ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಮುದ್ರೆಗಳಿಂದ ಒತ್ತಡ ನಿವಾರಣೆ ಆಗುತ್ತಾ ಅಥವಾ ಅದನ್ನು ತಡೆಗಟ್ಟಬಹುದಾ? ಹತೋಟಿಯಲ್ಲಿ ಹಿಡ್ಕೊಳ್ಳಿಕ್ಕೆ ಸಾಧ್ಯನಾ? ಯಾವ ಮುದ್ರೆಗಳನ್ನ ಅಭ್ಯಾಸ ಮಾಡಬೇಕು? ಸಾಮಾನ್ಯವಾಗಿ ಅದೇ ಮುದ್ರಾ ಅಂತ ಹೇಳಿದ್ರು ಕೂಡ ಅದೇ ಒಂದು ಯೋಗದ ಒಂದು ಅಂಗ. ಹಠಯೋಗದಲ್ಲಿ ಅದು ನಾವು ಯೋಗಾಂಗ ಅಂತ ಕರೆದಿದ್ದೇವೆ. ಈ ಮುದ್ರಾ ಅನ್ನೋದು ಸಂಸ್ಕೃತ ಅಥವಾ ಒಂದು ಸಂಸ್ಕೃತ ಭಾಷೆಯ ಮುದಿತ ಅನ್ನೋದೊಂದು ಬಂದಿದೆ. ಮುದಿತ ಅಂದರೆ ಏನು? ಖುಷಿಯಾಗೋದು, ಪ್ಲೆಷರ್. ಸೊ ಹೇಗೆ ಯಾವಾಗ ಮನುಷ್ಯನಿಗೆ ಖುಷಿಯಾಗುತ್ತೆ? ನಮ್ಮಲ್ಲಿ ಒಂದು ರೀತಿಯ ಸಾಮರಸ್ಯ ಬೆಳೆದಾಗೆ, ದೇಹ ಮತ್ತು ಮನಸ್ಸಿನ ಮಧ್ಯದಲ್ಲಿ ಒಂದು ಒಳ್ಳೆ ರೀತಿಯ ಸಾಮರಸ್ಯ ಬೆಳೆದಾಗ ಒಂದು ಒಳ್ಳೆಯ ಒಂದು ಖುಷಿ ಆಗುತ್ತೆ ದೇಹಕ್ಕೆ, ಮನಸ್ಸಿಗೆ. ಸೊ ಮುದ್ರಾ ಸಾಮಾನ್ಯವಾಗಿ ನಾವು ವೈಜ್ಞಾನಿಕವಾಗಿ ಹೇಳಿದ ಹಾಗೆ
ನಮ್ಮ ಏನು ಸಂವೇದನಾ ಕಾರ್ಟೆಕ್ಸ್ ಮತ್ತು ಚಲನಾ ಕಾರ್ಟೆಕ್ಸ್ ಏನು ಸೆನ್ಸರಿ ಕಾರ್ಟೆಕ್ಸ್ ಆ್ಯಂಡ್ ಮೋಟರ್ ಕಾರ್ಟೆಕ್ಸ್ ಏನಿದೆ ಅದರ ಒಂದು ಸಂಬಂಧ ಕೈಗೂ ಇದೆ. ಕೈ ಮತ್ತು ಹಸ್ತ ಮತ್ತು ಮೆದುಳಿಗೆ ಒಂದು ಸಂಬಂಧ ಇದೆ. ಸೊ ನಾವು ಯಾವಾಗ ಮುದ್ರೆಗಳನ್ನು ಮಾಡ್ತೇವೆ ಅದು ನಿರಂತರವಾಗಿ ಒಂದು ಸಿಗ್ನಲನ್ನು, ಒಂದು ಸಂಕೇತವನ್ನು ಮೆದುಳಿಗೆ ಕಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಮನುಷ್ಯನಿಗೆ ಒಂದು ಕಡೆ ಗಮನ ಇರುವ ಹಾಗೆ, ಗಮನವನ್ನು ಇಟ್ಟುಕೊಳ್ಳುವ ಹಾಗೆ ಅಥವಾ ಬ್ರೈನು ಒಂದು ಫೋಕಸ್ ಮಾಡೋ ಹಾಗೆ ಮುದ್ರೆಗಳು ಮಾಡ್ತವೆ. ಸೊ ಸಾಮಾನ್ಯವಾಗಿ ಸುಮಾರು ಮುದ್ರೆಗಳಿದೆ. ಒಂದು ಅಂದಾಜಿನ ಪ್ರಕಾರ 729ಕ್ಕಿಂತಲೂ ಹೆಚ್ಚು ಮುದ್ರೆಗಳಿದೆ ಅಂತಲೇ ಹೇಳ್ತಾರೆ. ಅದರಲ್ಲಿ ಕೆಲವೊಂದು ಮುದ್ರೆಗಳನ್ನು ನಾವು ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ಬೋದು. ಅದರಲ್ಲೂ ಒತ್ತಡ ಮತ್ತೆ ಖಿನ್ನತೆ ಅಥವಾ ಯಾವುದಕ್ಕೆ ಇದ್ರೂ ಕೂಡ, ಯಾವುದೇ ಇದ್ರೂ ಆತಂಕಕ್ಕೆ ಇರ್ಬೋದು, ಅವುಗಳಿಗೆ ಜ್ಞಾನ ಮುದ್ರಾ ಬಹಳ ಸೂಕ್ತವಾದ ಮುದ್ರಾ ಅಂತ ಹೇಳ್ತೇವೆ ನಾವು. ಇದರಿಂದ ಮನಸ್ಸಿನಲ್ಲಿ ಚಂಚಲತೆನೂ ಹೋಗುತ್ತೆ, ಜೊತೆಗೆ ಒತ್ತಡ ಅಥವಾ ಆತಂಕ ಏನಿದೆ ಅವುಗಳನ್ನು ಕೂಡ ಕಡಿಮೆ ಮಾಡಬಹುದು. ಒಂದು 30 ನಿಮಿಷ ಸಾಧ್ಯ ಆದರೆ 20 ರಿಂದ 30 ನಿಮಿಷ ಇದನ್ನು ಹಿಡ್ಕೊಂಡು, ಸಾಧ್ಯ ಆದರೆ ಉಸಿರಾಟದ ಮೇಲೆ ಗಮನಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ಟಿವಿ ನೋಡುವಾಗಲೂ ಕೂಡ ಅದನ್ನ ಹಿಡ್ಕೊಂಡು ಕೂತ್ಕೊಳ್ಬಹುದು. ಇಲ್ಲ ನಡೆಯುವಾಗ ಹಾಕೊಂಡು ನಡಿಬಹುದು. ಇಲ್ಲ ಏನಾದರೂ ಆಕ್ಟಿವಿಟೀಸ್ ಮಾಡುವಾಗ ಅದನ್ನು ಎಂಗೇಜ್ ಮಾಡ್ಕೊಳ್ಬಹುದು. ಬೇಕಾದ್ರೆ ತುಂಬಾ ಸುಲಭವಾಗಿ ಮಾಡುವಂತ ಒಂದು ಮುದ್ರಾ. ಓಕೆ, ಇದ್ರ ಜೊತೆಗೆ ಬೇರೆ ಯಾವ ಯಾವ ಮುದ್ರೆಗಳನ್ನ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬಹುದು? ಇದರಿಂದ ಆರೋಗ್ಯ ಆಗಿರ್ಬೋದು ಅಥವಾ ಮಾನಸಿಕ ಆರೋಗ್ಯ ಎರಡೂ ಚೆನ್ನಾಗಿರುವ ಹಾಗೆ ದಿನನಿತ್ಯದ ಜೀವನಗಳಲ್ಲಿ ಅಳವಡಿಸ್ಕೊಳ್ಬೋದು ಅಂತ ಹೇಳಿದ್ರೆ, ಒಂದು ಜ್ಞಾನ ಮುದ್ರೆ, ಅದನ್ನು ಬೆಳಿಗ್ಗೆ ಮಾಡಲಿ ಅವರು, ಯಾವಾಗಾದರೂ ಬೆಳಗ್ಗೆ ಸಂದರ್ಭದಲ್ಲಿ ಮಾಡಲಿ. ಇನ್ನೊಂದು ನಾನು ಅಪಾನ ಮುದ್ರವನ್ನು ಹೇಳ್ತೇನೆ. ಈ ಅಪಾನ ಮುದ್ರ ಬಹಳ ಒಳ್ಳೆಯ ಮುದ್ರ, ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ, ಮತ್ತೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ತೊಂದರೆಗಳೆಲ್ಲ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಈವ್ನಿಂಗ್ ಅಲ್ಲಿ ಪ್ರಾಣ ಮುದ್ರ ಅಂತ ಒಂದು ಮಾಡ್ಬೋದು. ಈ ಪ್ರಾಣ ಮುದ್ರ ಸಾಧ್ಯವಾದರೆ ಗಾಯತ್ರಿ ಮಂತ್ರ ಜಪದ ಜೊತೆಗೆ ಮಾಡ್ಬೋದು, ಇಲ್ಲ ಯಾವ್ದಾದ್ರು ಮಂತ್ರ ಜೊತೆಗೆ ಮಾಡ್ಬೋದು. ಇಲ್ಲ ಏನು ಇಲ್ಲ ಅಂದ್ರೆ ಸುಮ್ಮನೆ ಉಸಿರಾಟವನ್ನು ಗಮನಿಸಬಹುದು. ಪ್ರಾಣ ಮುದ್ರ ಹಾಕೊಂಡು ಪ್ರಾಣಶಕ್ತಿಯ ವೃದ್ಧಿ ಆಗುತ್ತೆ. ಕೊನೆಯದಾಗಿ ಪೃಥ್ವಿ ಮುದ್ರ ಅಂತ, ಇದು ನಮ್ಮ ಉಂಗುರದ ಬೆರಳು ಮತ್ತೆ ಹೆಬ್ಬೆರಳನ್ನ ಜೋಡಿಸ್ಬೇಕು, ಹೀಗೆ ಇಟ್ಕೊಳ್ಬೇಕು. ಸೊ ಮುದ್ರವನ್ನು ನಾವು ಲ್ಯಾಪ್ಸ್ ಮೇಲೆ ಇಟ್ಕೊಳ್ಳಿಕ್ಕೆ ಹೇಳ್ತೇವೆ, ನಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿಕ್ಕೆ ಹೇಳ್ತೇವೆ. ಎಲ್ಲ ಮುದ್ರವನ್ನು ಒಂದು 20 ನಿಮಿಷ ಮಾಡಬೇಕು. ಈ 4 ಮುದ್ರೆಗಳು ಒಳ್ಳೆಯ ಸೂಕ್ತವಾದ ಮುದ್ರೆಗಳು. ಒಂದು ಜ್ಞಾನ ಮುದ್ರ ಬೆಳಿಗ್ಗೆ, ಇನ್ನೊಂದು ಅಪಾನ ಮುದ್ರ. ಅಪಾನ ಮುದ್ರವನ್ನು ನಾವು ಸಾಮಾನ್ಯವಾಗಿ ಊಟ ಆದ ನಂತರ ಮಾಡ್ಲಿಕ್ಕೆ ಹೇಳ್ತೇವೆ. ಆಮೇಲೆ ಈ ಪೃಥ್ವಿ ಮುದ್ರವನ್ನು ನೀವು ಎನಿ ಟೈಮ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಣ ಮುದ್ರವನ್ನು ಈವ್ನಿಂಗ್ ಟೈಮಲ್ಲಿ ಮಾಡಿದಾಗ ಭಾಳ ಒಳ್ಳೆಯದು, ಮಂತ್ರ ಜೊತೆಗೆ ಮಾಡಿದರೆ ಇನ್ನೂ ಒಳ್ಳೆಯದು. ಇವು 4 ಮುದ್ರೆಗಳು ದಿನನಿತ್ಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸೂಕ್ತವಾದ ಮುದ್ರೆಗಳು. ಓಕೆ, ಮತ್ತೊಂದು ಕರೆ ಇದೆ ಸರ್, ನೋಡೋಣ. ವಿದ್ಯಾ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ತೆ, ಪ್ರಶ್ನೆ ಕೇಳಿ. ನಮ್ಮ ಮಕ್ಕಳು ಒಬ್ಬ 12 ವರ್ಷ, ಒಬ್ಬ 10 ವರ್ಷ ಮೇಡಮ್. ಅವರು ಖೋ ಪ್ರಾಕ್ಟೀಸ್ ಮಾಡ್ತಾರೆ ಮೇಡಮ್. ಓಕೆ, ಬೆಳಿಗ್ಗೆ ರನ್ನಿಂಗ್ ಹೋಗ್ತಾರೆ ಮೇಡಮ್. ಅವರು ರನ್ನಿಂಗ್ ಮಾಡಿ ಬಂದು ವ್ಯಾಯಾಮ ಎಲ್ಲ ಸ್ಕೂಲಾಗ ಮಾಡ್ತಿರ್ತಾರೆ ಮೇಡಮ್. ಹೋಗ್ ಬಂದ್ಮೇಲೆ ಮನೆಗೆ ಸ್ವಲ್ಪ ಕುತ್ತಿಗೆ ಕತ್ತು, ತೊಡಿ, ಆಮೇಲೆ ಎಲ್ಲಾ ಹಿಂಬಡ ನೋವು ಅಂತ ಹೇಳಿ ಬಾಳ ಇದನ್ ಮಾಡ್ತಾರೆ ಮೇಡಮ್. ಅದಕ್ಕೆ ವಾಕ್ ಮಾಡಿದ್ರೆ ಸೂಕ್ತನ, ಆಮೇಲೆ ರನ್ನಿಂಗ್ ಮಾಡಿದ್ರೆ ಸೂಕ್ತನ ಅಂತ ನನ್ನ ಪ್ರಶ್ನೆ ಮೇಡಮ್. ಅಂದ್ರೆ ಸ್ವಲ್ಪ ಫ್ಯಾಟ್ ಇದಾರೆ ಮೇಡಮ್ ನಮ್ಮ ಮಕ್ಳು. ಒಬ್ಬನು 40 ವರ್ಷ, ಒಬ್ಬನು 40 ಕೆಜಿ, ಒಬ್ಬ 35 ಕೆಜಿ ಇದಾರೆ ಮೇಡಮ್ 12 ವರ್ಷದಾಗ. ಅದಕ್ಕೆ ಸ್ವಲ್ಪ ಕೇಳಬೇಕು, ಬಹುಶಃ ತೂಕ ಸೂಕ್ತನೋ ರನ್ನಿಂಗ್ ಮಾಡಿದ್ರೆ ಸೂಕ್ತನೋ ಅಂತ ನನ್ನ ಪ್ರಶ್ನೆ. ಬಹುಶಃ ತೂಕ ಹೆಚ್ಚಾಗಿರೋದ್ರಿಂದ ಹಿಮ್ಮಡಿ ಮೇಲೆ ಪಾದದಲ್ಲಿ ನೋವು ಬರ್ತಿರಬಹುದು. ತೂಕ ಹೆಚ್ಚಿದ್ದಾಗ ಖಂಡಿತವಾಗಿ ವಾಕ್ ಮಾಡೋದೇ ಸೂಕ್ತ. ರನ್ನಿಂಗ್ಗಿಂತನೂ ವಾಕ್ ಮಾಡಿ ಆ ತೂಕವನ್ನು ಇಳಿಸ್ಕೊಂಡು ಆಮೇಲೆ ಬೇಕಾದರೆ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದರೆ ರನ್ನಿಂಗ್ ಮಾಡ್ಬೋದು. ಮೊದಲಿಗೆ ವಾಕ್ ಮಾಡೋದೇ ಸೂಕ್ತ. ಅದರಲ್ಲೂ ಸಾಧ್ಯತೆ ಇದ್ದರೆ ಇವತ್ತಿನ ಎಷ್ಟೋ ಕ್ರೀಡಾಪಟುಗಳು ಯೋಗವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಮಸಲ್ಸ್ ಕ್ರ್ಯಾಂಪ್ಸ್ ಬರಬಾರ್ದು, ಮತ್ತು ಈ ಸೆಳೆತಗಳಿರಬಾರ್ದು, ನೋವುಗಳಿರಬಾರ್ದು ಅಂತ ಹೇಳ್ಬಿಟ್ಟು ಯೋಗಾಭ್ಯಾಸನ ಮಾಡ್ತಾರೆ, ಯೋಗಾಸನಗಳನ್ನು ಮಾಡ್ತಾರೆ. ಸಾಧ್ಯವಾದರೆ ಯೋಗ ಆಸನಗಳನ್ನು ಸರಳವಾದ ಯೋಗಾಸನಗಳನ್ನು ಅಳವಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಓಕೆ, ಹಾಗೆ ಮುದ್ರೆಗಳಿಗೆ ಪ್ರತಿಯೊಂದು ಮುದ್ರೆ 20 ನಿಮಿಷ ಮಾಡಬೇಕು ಅಂತ ಹೇಳಿದ್ರಿ. ಅದು ಆಗಲಿಲ್ಲ ಅಂದ ಸಂದರ್ಭದಲ್ಲಿ ಮಿನಿಮಮ್ ಎಷ್ಟು ಮಾಡಬೇಕು? ಸಾಮಾನ್ಯವಾಗಿ ನಾವು 20 ರಿಂದ 30 ನಿಮಿಷ ಬೇಕಾಗತ್ತೆ. ಕೊನೆಯ ಪಕ್ಷದಲ್ಲಿ ಒಂದು 10 ನಿಮಿಷ ಆದರೂ ಮಾಡ್ಬೋದು. ಓಕೆ, ಮುದ್ರಾದ ಒಂದು ರೀತಿಯಲ್ಲಿ ನೋಡಿದಾಗ ನೀವು ಸ್ವಲ್ಪ ಸಮಯ ಹಿಡಿದ್ರೂ ಕೂಡ ಅದರ ಪರಿಣಾಮ ಆಗತ್ತೆ. ಹಸ್ತ ಮೆದುಳಿಗೆ ಆ ಸಂಕೇತಗಳನ್ನು ಕಳಿಸುತ್ತೆ. ಬಟ್ ಒಳ್ಳೆಯ ಪರಿಣಾಮ ಆಗ್ಬೇಕಂತ ಹೇಳಿದ್ರೆ ಒಂದು 20 to 30 ಮಿನಿಟ್ಸ್ ಬೇಕು. ಇಲ್ಲ ಅಂದ್ರೆ ಎಷ್ಟು ಸಮಯ ಹಿಡ್ಕೊಂಡ್ರೂ ಒಳ್ಳೇದೇ. ಅದು ಅದರ ಒಂದು ಲಾಭ ನಮ್ಮ ಮನಸ್ಸಿನ ಮೇಲೆ, ದೇಹದ ಮೇಲೆ ಆಗತ್ತೆ. ಸೊ
ಪ್ರಾಣ ಮುದ್ರೆ ಒಂದು ತೋರಿಸಿದ್ರಿ, ಹಾಗೆ ಅಪಾನವಾಯು ಮುದ್ರೆ ತೋರಿಸಿದ್ರಿ. ಸೊ ಇದ್ರ ಯಾವ್ದಾದ್ರು ಎರಡು ಜೊತೆಗೆ ಮಾಡಲೇಬೇಕು ಅನ್ನೋಂಥದ್ದು ಏನಾದರೂ ಇದೆಯಾ, ಅಥವಾ ಇಂಡಿವಿಜುವಲ್ ಆಗಿ ಇದನ್ನೆಲ್ಲ ಮಾಡಬಹುದು? ಇಂಡಿವಿಜುವಲ್ ಆಗಿ ಮಾಡ್ಬೋದು. ಪ್ರಾಣ ಮುದ್ರ, ಅಪಾನವಾಯು ಮುದ್ರೆ ಅಂತ ಹೇಳಿದ್ರೆ ಬೇರೆ ಇರುತ್ತೆ, ಅದು ಅದಕ್ಕೆ ಹೃದಯ ಮುದ್ರೆ ಅಂತಲೂ ಕರೀತಾರೆ. ಇದು ಇಲ್ಲಿ ಅಪಾನ ವಾಯು ಮುದ್ರ ಮತ್ತೆ ಅಪಾನ ಮುದ್ರ ಎರಡು ಒಟ್ಟಿಗೆ ಮಾಡ್ತೇವೆ. ಅದನ್ನ ಈ ತರ ಮಾಡಿದ್ರೆ ಅದು ಅಪಾನ ವಾಯು ಮುದ್ರ ಅಥವಾ ಹೃದಯ ಮುದ್ರ ಅಂತ ಕರಿತೇವೆ. ಇದು ಒನ್ಸ್ ಅಗೈನ್ ಸಾಮಾನ್ಯವಾಗಿ ಒತ್ತಡ ಇದ್ದಾಗ ಏನಾಗುತ್ತೆ, ಹೃದಯದ ಬಡಿತ ಹೆಚ್ಚಾಗುತ್ತೆ, ರಕ್ತದ ಒತ್ತಡ ಹೆಚ್ಚಾಗುತ್ತೆ, ಹೃದಯದ ಮೇಲೆ ತುಂಬ ದುಷ್ಪರಿಣಾಮಗಳು ಉಂಟಾಗ್ತವೆ. ಸೊ ಈ ಒಂದು ಮುದ್ರ ಬಹಳ ಸೂಕ್ತ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ. ಆವಾಗಲೇ ಹೇಳಿದ ಹಾಗೆ ಜ್ಞಾನ ಮುದ್ರ, ಅಪಾನ ಮುದ್ರ, ಪೃಥ್ವಿ ಮುದ್ರ ಮತ್ತು ಪ್ರಾಣ ಮುದ್ರ ಒಂದೊಂದೇನೂ ಮಾಡ್ಬೋದು, ಎಲ್ಲ ಒಟ್ಟಿಗೂ ಮಾಡ್ಬೋದು. ಓಕೆ, ಮತ್ತೊಂದು ಕರೆ ಇದೆ ನೋಡೋಣ. ಮಾಧವಿಯವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಮೇಡಮ್. ನಮಸ್ಕಾರ, ಪ್ರಶ್ನೆ ಕೇಳಿ. ನಾವು ಅದೇ ಯೋಗ ಮಾಡಿದ ಆಮೇಲೆ ನಿದ್ರೆ ಮಾಡಬಹುದಾ ಏನಿಲ್ಲ ಅಂತ? ಓಕೆ, ಯೋಗ ಮಾಡಿದ್ಮೇಲೆ ನಿದ್ರೆ ಮಾಡ್ಬೋದಾ? ಯೋಗ ಮಾಡಿದ ನಂತರ ನಿದ್ರೆ ಮಾಡ್ಬೋದು, ಬಟ್ ಯೋಗ ಮಾಡುವಾಗ ನಿದ್ರೆ ಮಾಡಬಾರ್ದು, ಅದು ಬಹಳ ಮುಖ್ಯ. ಸಾಮಾನ್ಯವಾಗಿ ನಾವು ಯೋಗ ಮಾಡಿ ಶವಾಸನಕ್ಕೆ ಹೋದಾಗ ನಿದ್ರೆ ಮಾಡ್ತೇವೆ. ಸಾಮಾನ್ಯವಾಗಿ ಶವಾಸನದಲ್ಲಿ ನಿದ್ದೆ ಬರುತ್ತೆ ಕೆಲವರಿಗೆ, ಬಟ್ ಶವಾಸನಕ್ಕೂ ನಿದ್ದೆಗೂ ಒಂದು ವ್ಯತ್ಯಾಸ ಇದೆ. ಏನಂತ ಹೇಳಿದ್ರೆ, ಶವಾಸನ ರಿಲ್ಯಾಕ್ಸೇಷನಿಗೆ ಬರುತ್ತೆ, ನಿದ್ದೆ ಒಂದು ರೆಸ್ಟಿಗೆ ಬರುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ, ಈ ರೆಸ್ಟು ಅನ್ನೋದು ನಮಗೆ ದಣಿವು ಆಗಿರೋದು, ದೇಹಕ್ಕಾಗಲಿ ಮನಸ್ಸಿಗಾಗಲಿ ಇರುವ ದಣಿವನ್ನು ತೆಗಿಲಿಕ್ಕಿರುವಂಥದ್ದು. ಈ ರಿಲ್ಯಾಕ್ಸೇಷನ್ ಅಥವಾ ಶವಾಸನ ಏನು ಕರಿತೇವೆ, ಅದು ನಮ್ಮ ಒತ್ತಡಗಳನ್ನು ತೆಗಿಲಿಕ್ಕೆ, ಮನಸ್ಸನ್ನ ದೇಹನ ಶಾಂತ ಮಾಡಲಿಕ್ಕೆ ಇರುವಂಥದ್ದು. ಸೊ ನೀವು ನಿದ್ದೆ ಮಾಡುವಾಗಲೂ ಒತ್ತಡ ಇರ್ಬೋದು, ಆದರೆ ಒತ್ತಡದಲ್ಲಿದ್ದಾಗ ನೀವು ರಿಲ್ಯಾಕ್ಸೇಷನ್ ಮಾಡಿ ಅದನ್ನ ಕಡಿಮೆ ಮಾಡ್ಕೊಳ್ಬೋದು. ಹಾಗಾಗಿ ವ್ಯತ್ಯಾಸ ಇದೆ. ಸಾಧ್ಯವಾದಷ್ಟು ನೀವು ಶವಾಸನದಲ್ಲಿ ನಿದ್ದೆ ಬರ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ, ಅದನ್ನು ಆದಷ್ಟು ನಿದ್ದೆ ಮಾಡಿದ ಹಾಗೆ ನೋಡ್ಕೊಳ್ಳಿ. ಇನ್ನು ಒಂದು ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಶವಾಸನದಲ್ಲಿ ನಾವು ನಿದ್ದೆ ಮಾಡಿದಾಗ ನಮ್ಮ ಮೋಟಾರ್ ನ್ಯೂರಾನ್ ಬಿಕಮ್ಸ್ ಆ್ಯಕ್ಟಿವ್. ನಾವು ಯಾವಾಗ ಶವಾಸನದಲ್ಲಿ ನಿದ್ದೆ ಮಾಡದೇ ಇರ್ತೇವೆ ಆವಾಗ ಪ್ಯಾಸಿವ್ ಆಗಿರುತ್ತೆ. ನಮ್ಮ ನರಯುವ ಏನಿದೆ, ಮೆದುಳು ನರಯುವ ಏನಿದೆ, ಚೆನ್ನಾಗಿ ರಿಲ್ಯಾಕ್ಸೇಷನ್ಗೊಳ್ಳುತ್ತೆ, ತುಂಬ ಸುಂದರವಾಗಿ ಒಂದು ದೇಹ ಮತ್ತು ಮನಸ್ಸು ಶಾಂತವಾಗಲಿಕ್ಕೆ ಅದು ಸಹಾಯ ಮಾಡುತ್ತೆ. ಓಕೆ, ಹಾಗೆ ನಿದ್ದೆ ಅನ್ನೋದು ಒತ್ತಡವನ್ನು ಯಾವಾಗಲೂ ಕಡಿಮೆ ಮಾಡುತ್ತೆ. ಒಂದು ಒಳ್ಳೆ ನಿದ್ದೆ ಆದ ನಂತರ 7 ರಿಂದ 8 ಗಂಟೆಗಳ ನಿದ್ದೆ ತುಂಬ ಚೆನ್ನಾಗಾದಾಗ ದಿನ ಅಂದರೆ ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿರುತ್ತೆ, ಮನಸ್ಸು ಖುಷಿಯಾಗಿರುತ್ತೆ. ಸೊ ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಏನಾದರೂ ಸರಳ ಸೂತ್ರ ಯೋಗದಲ್ಲಿ ಇದೆಯಾ? ನಾನು ಮುಖ್ಯವಾಗಿ ಹೇಳುವುದು ಶವಾಸನ ಅಭ್ಯಾಸ. ಈ ಶವಾಸನ ಅನ್ನುವಂಥದ್ದು ನಾವು ನಿದ್ದೆಯ ಮುಂಚೆ ಒಂದು 10 ನಿಮಿಷ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನೋಡ್ಬೋದು ನಿದ್ರೆಯಲ್ಲಿ. ಏನು ಮಾಡ್ಬೇಕಂತ ಹೇಳಿದರೆ, ಸುಮ್ಮನೆ ಮಲ್ಕೊಳ್ಬೇಕು. ನಾವು ಏನು ನಿದ್ದೆ ಮಾಡಲಿಕ್ಕೆ ಹೋಗ್ತೇವೆ, ಒಂದು 10 ನಿಮಿಷ ಮೊದಲೇ ಹೋಗ್ಬಿಟ್ಟು, ಈಗ ಸ್ಕ್ರೀನಲ್ಲಿ ನಾವು ಏನು ತೋರಿಸ್ತಾ ಇದ್ದೇವೆ, ಮಲಗಿಬಿಟ್ಟು ಕಾಲುಗಳನ್ನು ಕೈಗಳನ್ನು ಸ್ವಲ್ಪ ಅಗಲ ಮಾಡಿ ಇಟ್ಟು ಸುಮ್ಮನೆ ಕೈ ಕಾಲು ಅಲ್ಲಾಡಬಾರ್ದು, ದೇಹ ಅಲ್ಲಾಡಬಾರ್ದು. ಅದು ಮೊದಲ ಹಂತ. ಎರಡನೇ ಹಂತ ಸುಮ್ಮನೆ ಉಸಿರಾಟವನ್ನು ಗಮನಿಸುವಂಥದ್ದು. ಸೊ ಇವಾಗ ಏನಾಗುತ್ತೆ, ಇಡೀ ದೇಹಕ್ಕೆ ಸಂಪೂರ್ಣವಾಗಿ ಒಂದು ರೆಸ್ಟ್ ಸಿಗುತ್ತೆ. ಆವಾಗ ನಾವು ಏನು ಈ ಫ್ಲೈಟ್ ರೆಸ್ಪಾನ್ಸ್ ಏನಿದೆ ಒತ್ತಡದಿಂದ ಆಗುವಂಥದ್ದು, ಅದು ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಮೋಡಿಗೆ ಸ್ವಿಚ್ ಆಗುತ್ತೆ. ಸೊ ಆವಾಗ ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಆಮೇಲೆ ನಿದ್ರೆಯಲ್ಲಿ ಆಗುವಂಥ ಕೆಲವೊಂದು ಏನು ತೊಂದರೆಗಳೆಲ್ಲ ಇರುತ್ತೆ ಅದನ್ನೆಲ್ಲವೂ ಹತೋಟಿಗೆ ತರ್ಬೋದು. ಓಕೆ, ಹೊಸದಾಗಿ ಶುರು ಮಾಡುವಂಥದ್ದು ಯೋಗಾಭ್ಯಾಸ ಶುರು ಮಾಡುವವರಿಗೆ ಮೊದಲನೇ ಹೆಜ್ಜೆ ಏನು? ಯೋಗಾಸನನ ಪ್ರಾಣಾಯಾಮನ ಎರಡೂ ಜೊತೆಗೆ ಶುರು ಮಾಡ್ಬೋದಾ? ಹೇಗೆ ಶುರು ಮಾಡ್ಬೋದು? ಅಷ್ಟಾಂಗ ಯೋಗದಲ್ಲಿ ಹೇಳಿದ ಪ್ರಕಾರ ನಾವು ಯಮ ನಿಯಮ ಇಟ್ಕೊಂಡು ಆಸನ ಅಭ್ಯಾಸ ಮಾಡಿ, ಆ ಆಸನ ಅಭ್ಯಾಸ ಆದ ನಂತರ ಪ್ರಾಣಾಯಾಮ, ಆಮೇಲೆ ಉಳಿದ ಹಂತಗಳು ಹಾಗೆ ಹೋಗ್ಬೇಕಂತ ಇದೆ. ಬಟ್ ಇವತ್ತಿನ ದಿನಗಳಲ್ಲಿ ಕೆಲವೊಮ್ಮೆ ನಾವು ಆರೋಗ್ಯ ಸಮಸ್ಯೆ ನೋಡಿಕೊಂಡು ನಮಗೆ ಬೇಕಾಗಿದ್ದನ್ನು ಆಯ್ಕೆ ಮಾಡಿಕೊಂಡು ಮಾಡ್ತೇವೆ. ಬಟ್ ಅವರು ಆರಂಭಿಸುವಾಗ ಆದಷ್ಟು ಆಸನದಿಂದ ಆರಂಭಿಸುವುದು ಒಳ್ಳೆಯದು. ಯಾಕಂದರೆ ಆರಂಭದಲ್ಲಿ ಪ್ರಾಣಾಯಾಮ ಮಾಡುವ ಒಂದು ಸಾಮರ್ಥ್ಯ ಇರುವುದಿಲ್ಲ, ಉಸಿರಾಟ ಮೇಲೆ ಗಮನ ಹರಿಸುವಂಥ ಸಾಮರ್ಥ್ಯ ಇರುವುದಿಲ್ಲ, ಆಮೇಲೆ ಧ್ಯಾನ ಮಾಡೋದಂತೂ ಭಾಳ ಕಷ್ಟ ಇರುತ್ತೆ. ಸೊ ಹಾಗಾಗಿ ಮೊದಲ ಹಂತ ಆಸನದಲ್ಲಿ ನಿಧಾನವಾಗಿ ಪಳಗಿ ದೇಹವನ್ನು ಸಡಲ ಮಾಡಿಕೊಂಡು ದೇಹವನ್ನು ಸಂಪೂರ್ಣವಾಗಿ ನಾವು ರೆಡಿ ಮಾಡಿಕೊಂಡು ಆಮೇಲೆ ಮುಂದಿನ ಹಂತಕ್ಕೆ ಹೋಗೋದು ಭಾಳ ಒಳ್ಳೆಯದು. ಓಕೆ, ಹಾಗೆ ಮಕ್ಕಳಲ್ಲಿ ಯಾವ ವಯಸ್ಸಿನಿಂದ ಯೋಗಾಭ್ಯಾಸ ಮಾಡ್ಬೋದು?
ಸಾಮಾನ್ಯವಾಗಿ ಏಜ್ ಲಿಮಿಟ್ ಇಲ್ಲ, ಯಾವುದೇ ವಯಸ್ಸಿನಲ್ಲೂ ಯೋಗ ಮಾಡ್ಬೋದು. ಮಕ್ಕಳಿಗೆ ಸಾಮಾನ್ಯವಾಗಿ 8 ವರ್ಷದ ನಂತರ ಯೋಗ ಮಾಡೋದು ಒಳ್ಳೆಯದು. ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಒಂಥರ ಜಿಮ್ನಾಸ್ಟಿಕ್ ಟ್ರೈನಿಂಗ್ ಥರ ಚಿಕ್ಕ ಮಕ್ಕಳನ್ನು ತೆಗೆದುಕೊಂಡು ಅವ್ರನ್ನ ಎಳೆಯೋದು, ತುಂಬ ಫ್ಲೆಕ್ಸಿಬಿಲಿಟಿ ತರಿಸ್ಕೊಳ್ಳಿಕ್ಕೆ, ಕಾಂಪಿಟೇಷನಿಗೆ ಹೋಗಲಿಕ್ಕೆಲ್ಲ ರೆಡಿ ಮಾಡ್ತಾರೆ. ನನ್ನ ಪ್ರಕಾರ ಅದು ಒಳ್ಳೆಯದಲ್ಲ. ಅವರಿಗೆ ಕೆಲವೊಂದು ಹಾರ್ಮೋನಲ್ ವ್ಯತ್ಯಾಸ ಆಗ್ಬೋದು, ತನ್ನ ಬೆಳವಣಿಗೆಯಲ್ಲಿ ಸ್ವಲ್ಪ ಕುಂಠಿತ ಆಗ್ಬೋದು, ಮುಂದೆ ತೊಂದರೆ ಆಗ್ಬೋದು. ಸೊ 8 ವರ್ಷದ ನಂತರ ಯೋಗವನ್ನು ಅಭ್ಯಾಸ ಮಾಡೋದು ಒಳ್ಳೆಯದು. ಬಟ್ ಇವತ್ತಿನ ದಿನಗಳಲ್ಲಿ ಮಕ್ಕಳಲ್ಲಿ ತುಂಬ ಸಮಸ್ಯೆಗಳು ಚಿಕ್ಕ ವಯಸ್ಸಿನಲ್ಲಿ ಆರಂಭವಾಗುತ್ತೆ. ಒತ್ತಡ ಇವತ್ತು ಚಿಕ್ಕ ಮಗುವಿಗೂ ಸ್ಟಾರ್ಟ್ ಆಗಿಬಿಟ್ಟಿದೆ, ಆರಂಭವಾಗ್ಬಿಟ್ಟಿದೆ. ಹಾಗಾಗಿ ಕೆಲವರು ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಈಗ ನಾವು ಕೂಡ ನಮ್ಮ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ಕಿಡ್ಸ್ ಯೋಗ ಅಂತ ಹೇಳ್ತೇವೆ. ನಾವು ಹೇಗೆ ಹೇಳಿಕೊಡ್ತೇವೆ ಅಂತ ಹೇಳಿದ್ರೆ, ಯಾರು 8 ವರ್ಷಕ್ಕಿಂತ ಕೆಳಗಡೆ ಇದ್ದಾರೆ ಅವರಿಗೆ ಒಂದು ಸ್ಟೋರಿ ಟೆಲ್ಲಿಂಗ್ ಮೂಲಕ ಹೇಳ್ತೇವೆ. ಹೆಚ್ಚು ಒತ್ತಡ ಆಗದೆ, ಅವರಿಗೆ ಒಂದು ಕರೆಕ್ಷನ್ ಮಾಡ್ಲಿಕ್ಕೆ ಹೋಗದೇನೆ ಸ್ಟೋರಿ ಟೆಲ್ಲಿಂಗ್ ಮೂಲಕ ಮಾಡ್ಕೊಳ್ಳಿ. 8 ವರ್ಷದ ನಂತರ ನೀವು ಹಠಯೋಗದ ಪೋಸ್ಟರ್ಸ್ಗಳನ್ನೆಲ್ಲ ನಿಧಾನವಾಗಿ ಅಭ್ಯಾಸ ಮಾಡ್ಕೊತ ಹೋಗಿ ಅಂತ ಹೇಳ್ತೇವೆ. ಸೊ ಖಂಡಿತವಾಗಿ ಮಾಡ್ಬೋದು. ಅವರ ಏಜನ್ನು ಸ್ವಲ್ಪ ನೋಡಿಕೊಂಡು, ಅವರ ಯಥಾಶಕ್ತಿಯನ್ನು ನೋಡಿಕೊಂಡು ಹೇಳ್ಕೊಡ್ಬೇಕಾಗತ್ತೆ. ಹಾಗೆ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ರಿಲ್ಯಾಕ್ಸೇಷನ್ ಮತ್ತು ನಿದ್ದೆ ಬೇರೆ ಬೇರೆ. ಅಂದರೆ ಶವಾಸನದಲ್ಲಿ ರಿಲ್ಯಾಕ್ಸೇಷನ್ ಆಗುತ್ತೆ, ಅಂದರೆ ಯುವರ್ ಕಾನ್ಷಿಯಸ್. ಸೊ ಇದಕ್ಕಿರುವಂಥ ವ್ಯತ್ಯಾಸ ಏನು? ಇದನ್ನು ಹೇಗೆ ಜನಗಳು ಅರ್ಥ ಮಾಡ್ಕೋಬೇಕು, ಹಾಗೆ ಅಭ್ಯಾಸ ಮಾಡಬೇಕು? ನಾ ಆವಾಗಲೇ ಹೇಳಿದ ಹಾಗೆ ಶವಾಸನ ಅನ್ನೋದು ಒಂದು ಪ್ಯಾರಾಸಿಂಪಥಿಕ್ ನರ್ವಸ್ ಸಿಸ್ಟಮನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಇರುವಂಥದ್ದು. ಸೊ ನಾವು ಯಾವಾಗ ಶವಾಸನವನ್ನು ಮಾಡ್ತೇವೆ ಆವಾಗ ಪ್ರತಿಯೊಂದು ದೇಹಕ್ಕೂ ಗಮನ ಕೊಡ್ತೇವೆ. ಗಮನ ಕೊಟ್ಟು ಆ ಒಂದು ಅಂಗವನ್ನು ನಾವು ರಿಲ್ಯಾಕ್ಸ್ ಮಾಡ್ತೇವೆ, ರಿಲ್ಯಾಕ್ಸ್ ಅಂತ ಹೇಳ್ತೇವೆ. ನೀವು ಏನು ಮನಸ್ಸಿನಲ್ಲಿ ಹೇಳ್ತೀರಿ ಅದು ಬಾಡಿ ಫಾಲೋ ಮಾಡುತ್ತೆ. ಹೇಗೆ ನಾವು ಉಪ್ಪಿನಕಾಯಿಯನ್ನು ಮನಸ್ಸಲ್ಲಿ ಎಣ್ಕೊಂಡಾಗ ಬಾಯಲ್ಲಿ ನೀರು ಬರುತ್ತೋ ಹಾಗೆ ಮನಸ್ಸಿನಲ್ಲಿ ಆ ಭಾಗ ರಿಲ್ಯಾಕ್ಸ್ ಅಂದ ತಕ್ಷಣ ಬಾಡಿ ಅದನ್ನು ಫಾಲೋ ಮಾಡುತ್ತೆ. ಭಾಳ ಒಂದು ಸರಳವಾದ ಸೂತ್ರ ಅದು. ಸೊ ಹೀಗೆ ಮಾಡ್ತಾ ಇದ್ದಾಗ ನಮ್ಮ ಪ್ಯಾರಾಸಿಂಪಥಿಕ್ ನರ್ವಸ್ ಸಿಸ್ಟಮ್ ಭಾಳ ರಿಲ್ಯಾಕ್ಸ್ ಆಗುತ್ತೆ, ಶಾಂತಗೊಳ್ಳುತ್ತೆ. ಆವಾಗ ಅದು ನಿದ್ದೆನೂ ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಮಾಡುತ್ತೆ. ನಿದ್ದೆಯಲ್ಲಿ ಈ ಒಂದು ಭಾಗ ಇರುವುದಿಲ್ಲ. ನಿದ್ದೆಯಲ್ಲಿ ರೆಸ್ಟ್ ಆಗತ್ತೆ, ಬಟ್ ಆದರೆ ಇಷ್ಟು ಚೆನ್ನಾಗಿ ಆಗೋದಿಲ್ಲ. ಸೊ ಮತ್ತು ನಿದ್ದೆ ಅದು ಕಂಪಲ್ಸರಿ, ರಿಲ್ಯಾಕ್ಸೇಷನ್ ಇಸ್ ಆಪ್ಷನಲ್. ಅದು ಆಕ್ಟಿವ್, ಇದು ಪ್ಯಾಸಿವ್. ಸೊ ನಾವು ನಿದ್ದೆ ಮತ್ತೆ ರಿಲ್ಯಾಕ್ಸೇಷನ್ ಒಟ್ಟಿಗೆ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಬೆನಿಫಿಟ್ಸ್ ಸ್ವಲ್ಪ ಬೇರೆ ಬೇರೆ ಇದೆ. ಆವಾಗಲೇ ಹೇಳಿದ ಹಾಗೆ ನಿದ್ದೆ ಇರುವುದು ನಮ್ಮಲ್ಲಿ ಇರುವ ದಣಿವನ್ನು ತೆಗಿಲಿಕ್ಕೆ, ಇದು ಒತ್ತಡವನ್ನು ತೆಗೆದು ಮನಸ್ಸನ್ನು ಶಾಂತ ಮಾಡಲಿಕ್ಕೆ. ಸೊ ಹಾಗಾಗಿ ಅವರನ್ನ ಬೇರೆ ಬೇರೆ ಇಟ್ಕೊಳ್ಳೋದು ಒಳ್ಳೆಯದು. ಯಾವಾಗ ನಿದ್ದೆ ಚೆನ್ನಾಗಿ ಆಗೋದಿಲ್ಲ ಆವಾಗ ರಿಲ್ಯಾಕ್ಸೇಷನ್ ಭಾಳ ಒಳ್ಳೆಯದು, ಭಾಳ ಉತ್ತಮ ಅಭ್ಯಾಸ ಮಾಡಿದರೆ. ಯಾಕೆಂದರೆ ಅದು ನಿದ್ದೆಯಲ್ಲಿ ಆಗಿರುವಂಥ ಸೈಡ್ ಎಫೆಕ್ಟ್ಸ್, ನಿದ್ದೆ ಸರಿಯಾಗಿ ಮಾಡದೆ ಏನು ತೊಂದರೆಗಳಾಗತ್ತೆ ಅದನ್ನು ತೆಗಿಲಿಕ್ಕೆ ಇದು ಭಾಳ ಕೆಲಸ ಮಾಡುತ್ತೆ. ಸೊ ನಾವು ನಿದ್ದೆ ಸರಿಯಾಗಿ ಮಾಡದಿದ್ದಾಗ ರಕ್ತ ಒತ್ತಡ ಹೆಚ್ಚಾಗುತ್ತೆ, ನಮ್ಮಲ್ಲಿ ಮೂಡ್ ಸ್ವಿಂಗ್ ಆಗುತ್ತೆ, ಹಾರ್ಮೋನಲ್ ವೈಪರೀತ್ಯ ಆಗುತ್ತೆ. ಇವುಗಳನ್ನು ನಾವು ಹೋಗಲಾಡಿಸ್ಲಿಕ್ಕೆ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಕಾಂಪನ್ಸೇಟ್ ಮಾಡ್ಕೊಳ್ಬೋದು. ಓಕೆ, ಯೋಗವೇ ಒಂದು ಜೀವನ ಶೈಲಿ ಅನ್ನೋ ಮಾತನ್ನ ನಾವು ಸಾಮಾನ್ಯವಾಗಿ ಕೇಳಿದ್ದೀವಿ. ಇದನ್ನು ಸಾಮಾನ್ಯ ಜನರು ಅಭ್ಯಾಸ ಇನ್ನು ಶುರು ಮಾಡದಲ್ಲೇ ಇರೋರು ಯಾವ ರೀತಿ ಅರ್ಥೈಸ್ಬೋದು, ಹೇಗೆ ಇದನ್ನು ಜೀವನ ಶೈಲಿಯನ್ನಾಗಿ ಮಾಡ್ಕೋಬೋದು? ಖಂಡಿತವಾಗಿ ಯೋಗ ಒಂದು ಜೀವನ ಶೈಲಿ, ಅದನ್ನೇ ಆರ್ಟ್ ಆಫ್ ಲಿವಿಂಗ್ ಅಂತ ನಾವು ಕರೆಯುವಂಥದ್ದು. ಯಾಕಂದರೆ ಯೋಗ ಬೇರೆ ವ್ಯಾಯಾಮ ಥರ, ಬೇರೆ ಎಕ್ಸಸೈಸ್ ಥರ ನಾವು ದೇಹ ದಂಡನೆ ಮಾಡೋದಿಲ್ಲ ಅಥವಾ ಅಂಗಮರ್ದನ ಮಾತ್ರ ಮಾಡೋದಿಲ್ಲ. ನಾವು ಅದು ಒಂದು ಮಾನಸಿಕ ರೀತಿಯಲ್ಲೂ ಆಧ್ಯಾತ್ಮಿಕ ವಲಯದಲ್ಲೂ ನೋಡ್ತೇವೆ. ಸೊ ಇದು ಏನು ಮಾಡುತ್ತೆ, ಯೋಗ ಅನ್ನೋದು ನಮ್ಮ ದೇಹ ಮತ್ತು ಮನಸ್ಸಿನ ಮಧ್ಯದಲ್ಲಿ ಒಂದು ಸಾಮರಸ್ಯವನ್ನು ಬೆಳೆಸುತ್ತೆ, ಒಂದು ಶಿಸ್ತನ್ನು ಬೆಳೆಸುತ್ತೆ, ಒಂದು ಗಮನ ಇಟ್ಟು ಕೆಲಸ ಮಾಡುವಾಗೆ ಮಾಡುತ್ತೆ. ಇಡೀ ದಿನ ಹಾಗೆ ನೋಡ್ಲಿಕ್ಕೆ ಹೋದರೆ ಇಡೀ ದಿನವೂ ಒಂದು ಯೋಗನೇ. ನಾವು ಮಾಡುವ ಎಲ್ಲ ಚಟುವಟಿಕೆಗಳು ಒಂದು ಯೋಗನೇ. ಯೋಗದಲ್ಲಿ ಬೇರೆ ಬೇರೆ ಪ್ರಕಾರ ಇದ್ದ ಹಾಗೆ ಭಕ್ತಿ ಯೋಗ ಇದೆ, ಕರ್ಮಯೋಗ ಇದೆ, ಜ್ಞಾನ ಯೋಗ ಇದೆ, ರಾಜಯೋಗ ಇದೆ. ಇವೆಲ್ಲವೂ ಅದನ್ನೇ ಹೇಳುವಂಥದ್ದು. ಬೇರೆ ಬೇರೆ ಒಂದು ಆ್ಯಕ್ಟಿವಿಟೀಸ್ ಏನಿದೆ ಅವುಗಳನ್ನು ನಾವು ಮೈಂಡ್ಫುಲ್ ಆಗಿ ಮಾಡಿದಾಗ ಅದು ಯೋಗ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಒಂದು ನಾವು ಊಟ ಮಾಡ್ತಾ ಇದ್ದರೆ ಆ ಊಟವನ್ನು ಮೈಂಡ್ಫುಲ್ ಆಗಿ ಮಾಡಿದ್ದಕ್ಕೂ ಹಾಗೆ ಸುಮ್ಮನೆ ವೇಗವಾಗಿ ತಿನ್ಕೊಂಡು ಹೋಗೋದಕ್ಕೂ ವ್ಯತ್ಯಾಸ ಇದೆ. ಅದೇ ರೀತಿ ನಾವು ನಗಾಡು, ಇವತ್ತಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಗಾಡುವುದನ್ನೇ ಮರ್ತು ಬಿಟ್ಟಿದ್ದಾರೆ ಇವತ್ತಿನ ಜನಗಳು. ಸೊ ಇವತ್ತು ನಾವು ಲಾಫ್ಟರ್ ಯೋಗ ಅಂತ ಅದು ಹೊಸ ಯೋಗನೇ ಅದನ್ನ ತಂದಿದ್ದಾರೆ. ಲಾಫ್ಟರ್ ಅಥವಾ ನಗಾಡುವುದು, ಒಂದು ನಗು ಅನ್ನೋದು ಒಂದು ಸಾಮಾನ್ಯ ಒಂದು ವಿಷಯ. ಅದು ಇವತ್ತಿನ ದಿನಗಳಲ್ಲಿ ಕಡಿಮೆ ಆಗ್ತಿದೆ. ಎಷ್ಟೋ ಕಂಪನಿಗಳು ಇವತ್ತು ಸ್ಟ್ರೆಸ್ ಬಸ್ಟರಿಗೋಸ್ಕರ ಒಂದು ಸ್ಟ್ಯಾಂಡಪ್ ಕಾಮಿಡಿಗಳನ್ನೆಲ್ಲ ಹಾಕ್ಬಿಟ್ಟು ಸ್ಟ್ರೆಸ್ ಬಸ್ಟರ್ ಅಂತಾಗಿ ಅದನ್ನು ಆದಷ್ಟು ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದ ಹಾಗೆ ನನ್ನ ಫ್ಯಾಮಿಲಿಯಲ್ಲಿ ಜಾಲಿ ಬಾಯ್ಸ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ಬಿಟ್ಟು ನಾವು ಅವರು ಯಾವಾಗೆಲ್ಲ ಸಿಗ್ತಾರೆ, ಅಥವಾ ವರ್ಷಕ್ಕೂ 6 ತಿಂಗಳಿಗೊಮ್ಮೆಯೋ ಅಥವಾ ದಿನದಲ್ಲಿ ಎಲ್ಲಿ ಸಿಗ್ತಾರೆ, ಹರಟೆ ಹೊಡಿತಾರೆ, ತಮಾಷೆ ಮಾಡ್ತಾರೆ, ನಗಾಡ್ತಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಐ ಥಿಂಕ್ ದಟ್ ಈಸ್ ವೆರಿ ಗುಡ್ ಮೆಡಿಸಿನ್. ಸೊ ಯೋಗ ಅನ್ನೋದು, ಈ ಯೋಗವನ್ನು ನಾವು ಯಾವಾಗ ಅಳವಡಿಸ್ಕೊಳ್ತೇವೆ ನಮ್ಮ ಈ ಒಂದು ಜೀವನ ಶೈಲಿಯೇ ಬದಲಾಗುತ್ತೆ. ನಾವು ನೋಡುವ ಒಂದು ನೋಟನೇ ಬೇರೆ ಆಗುತ್ತೆ,
ಬರೀ ಆಧ್ಯಾತ್ಮಿಕ ಮಾತ್ರ ಅಲ್ಲ, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ಎಲ್ಲ ವಲಯದಲ್ಲೂ ಕೂಡ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸಹಾಯ ಮಾಡುತ್ತೆ. ಜೊತೆಗೆ ಜೀವನದ ಒಂದು ಪರಮೋಚ್ಚ ಗುರಿ ಏನು ಅದನ್ನು ತಿಳ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ. ಬಹಳ ಸೊಗಸಾಗಿ ಹೇಳಿದ್ರಿ ಸರ್. 1 ಗಂಟೆಗಳ ಕಾಲ ಕಳೆದದ್ದೇ ಗೊತ್ತಾಗಲಿಲ್ಲ. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಗೆಳೆಯರೇ ನೇರ ಫೋನ್ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಯೋಗಾಭ್ಯಾಸ ಮಾಡಿ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿಟ್ಕೊಳ್ಳೋಣ, ಆರೋಗ್ಯವಾಗಿರೋಣ, ನಗ್ನಗ್ತಾ ಇರೋಣ, ಖುಷಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.